ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತ ದೇವರೊಂದ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋಕ್ಕೆ ದೇವರು ಕೊಡೋದ ಮಹಾಕೃಪೆಗೆ ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತು ತುಂಬ ಬಹು ಮುಖ್ಯವಾಗಿರೋಂಥ ಪಾಠ. ಅದರಿಂದ ಈ ಪಾಠನ ಪೂರ್ತಿಯಾಗಿ ಕೇಳಿ ಅಂತ್ಯದಲ್ಲಿ ನಿಮ್ಗೆ ಏನೋ ಸಂದೇಹಗಳಿರ್ತಂದ್ರೆ ಖಂಡಿತವಾಗೂ ನೀವು ಕೇಳ್ಬೋದು. ಈ ವಾರ ಇಲ್ಲನ ಕೂಡ ಮುಂದಿನ ವಾರ ಕೂಡ ನೀವು ಏನು ಮಾಡೋದು, ಆ ಒಂದು ಸಂದೇಹಗಳನ್ನ ಕ್ಲಾರಿಫೈ ಮಾಡ್ಕೊಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿಂತ ಯೇಸು ಪ್ರಭು ಭೂಲೋಕದಲ್ಲಿರ್ಬೇಕಾದ್ರೆ ನಮಗೆ ಅಂತಂದ್ಬಿಟ್ಟು ಏನಂತ ಆಚರಣೆ ಮಾಡೋಕ್ಕೆ, ಅದರ ಔಟ್ ಒಳಗೆ ಆಚೆ ಕಡೆ ಕಾಣಿಸ್ಕೊಳ ಅಂತೇಳಿ ಆಚರಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಎರಡು ಒಂದು ಕಾರ್ಯಗಳನ್ನ ಹೇಳ್ಬಿಟ್ಟೋದ್ರು. ಯಾರಪ್ಪ ಅದು ಅಂತಂದ್ರೆ, ಒಂದು ದೀಕ್ಷಾಸ್ಥಾನ, ಆಮೇಲೆ ಇನ್ನೊಂದು ಕರ್ತನ ಅಂದ್ರೆ ಭೋಜನ ಅಥವಾ ಪ್ರಭು ರಾತ್ರಿ ಭೋಜನ. ಅದರ ಇವೆರಡು ಕೆಲಸಗಳನ್ನ ನಮ್ಗೆ ಏನ್ ಮಾಡೋದು, ನಾವು ಮಾಡೋ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದರ ಕರ್ತನಲ್ಲಿ ಪ್ರೀತಿ ಆದ ಸ್ವರಗಳೇ, ಈ ಎರಡು ವಿಚಾರದಲ್ಲಿ ಇವತ್ತೇನಪ್ಪ ಮಾಡೋಣ ನಮ್ಮ ಒಂದು ಹಿಂದೆ ಪ್ರಭು ರಾತ್ರಿ ಭೋಜನ ಬಗ್ಗೆ ನಾವೇನ್ ಮಾಡೋಣ, ನಾವು ನೋಡೋಣ. ಅಲ್ವರ ಇದನ್ನ ಯಾವಾಗ ತಗೊಬೇಕು ಅಲ್ವರ? ಇದನ್ನ ದಿನ ತಗೊಬೇಕಾ, ವಾರಕ್ಕೊಂದ್ಸತಿ ತಗೊಬೇಕಾ, ತಿಂಗಳಿಗೊಂದ್ಸತಿ ತಗೊಬೇಕಾ, ಯಾವಾಗ ತಗೋಬೇಕು? ಸತ್ಯವೇದರ ಪ್ರಕಾರ ಯಾವಾಗ ಇದನ್ನ ಕರೆಕ್ಟಾಗಿ ತಗೋಬೇಕು ಅಂತ ನಾವೇನ್ ಮಾಡೋಣ, ಇದನ್ನ ನಾವು ನೋಡೋಣ. ಅಲ್ವರ ಯಾಕಪ್ಪ ಇದನ್ನ ನೋಡ್ಬೇಕು ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇದು ತುಂಬಾ ಇಂಪಾರ್ಟೆಂಟ್. ಅಲ್ವರ ಯಾಕಂದ್ರೆ ಕರ್ತರು ನಮ್ಮಿಂದ ನನಗಾಗಿ ಏನ್ರಿ ಇದನ್ನ ಮಾಡು ಅಂತಂದ್ಬಿಟ್ಟು ಎಲ್ಲೂ ಯಾವತ್ತೇನು ಕೇಳ್ಕೊಳ್ಳಿದಾರಿ. ಅದರಿಂದ ಅವ್ರು ಕೇಳಿರೋಂಥ ಒಂದೇ ವಿಚಾರ ಇದು. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಯಾವ್ದು ಕರೆಕ್ಟೋ ಅದ್ರ ಪ್ರಕಾರ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಇವತ್ತೇ ಮಾಡೋದು ಇದ್ರ ಬಗ್ಗೆ ಓದೋಣ. ಎಲ್ಲಪ್ಪ ಕೊಟ್ಟಿದೆ ನಮಗೆ ಅಂತಂದ್ರೆ, ಇದನ್ನ 1 ಕೊರಿಂಥ 11ನೇ ಅಧ್ಯಾಯ 20ರಿಂದ 30ನೇ ವಾಕ್ಯದಲ್ಲಿ ಕೊಟ್ಟಿದೆ. ದಯವಿಟ್ಟು ಯಾರು ಓದ್ಬೇಕಾಗಿ ಗೊತ್ತಿರಿ. 1 Corinthians 11 chapter verses 20 ಇಂದ 30. ಹ್ಮ್ ಗೊತ್ತೀರಾ? ಯಾರ ಬ್ರದರ್ ಸಿಸ್ಟರ್ಸ್ ಯಾರಾದ್ರ? ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗೆ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಲ್ಲಿಲ್ಲದೆ ಇದ್ದೀರಿ. ನೋಡ್ರ ಹೇಳ್ತಾರೆ ಅಪೊಸ್ತಲರು ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನ. ಏನ್ರಿ ಏನ್ರಿ ಭೋಜನವಲ್ಲ. ಆ ಥರ ನೀವೇನ್ ಮಾಡ್ತಾ ಇದ್ದೀರಾ? ಆ ಥರ ಇದನ್ನ ಆಚರಿಸ್ತಾ ಇದ್ದೀರಾ. ಹೇಗೆ ಆಚರಿಸ್ತಾ ಇದ್ರೆ, ಪ್ರತಿಯೊಬ್ಬನು ಏನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಏನ್ರಿ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೊರಿಂಥ ಸಭೆಯಲ್ಲಿ ಯಾವ ಥರ ಮಾಡೋರು, ಊಟ ಮಾಡೋ ಥರ ಏನ್ ಮಾಡ್ತಾ ಇದ್ರಂತೆ ಅಲ್ಲರ. ಅದಕ್ಕೆ ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಏನ್ರಿ ಕುಡಿದು ಮತನಾಗಿರುತ್ತಾನೆ. ಅದಕ್ಕೆ ಅಪೊಸ್ತಲ ಪೌಲ್ ಬೈತಾರೆ, ಏನಪ್ಪ ನೀವು ಊಟ ಮಾಡೋದಿಕ್ಕೆ ಕುಡಿಯೋದಿಕ್ಕೆ ನಿಮ್ಗೆ ಮನೆಗಳಿಲ್ವಾ? ಮನೆ ಇಲ್ದಿರ ಇದ್ದೀರಾ ನೀವು ಅಂತೇನ್ ಮಾಡ್ತಾರೆ ಅಲ್ಲಿ ಅವ್ರನ್ನ ಖಂಡಿಸ್ತಾರೆ. ಆಮೇಲೆ ಬ್ರದರ್ ಕಂಟಿನ್ಯೂ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಲ್ಲಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನೋಡ್ರ, ಅದಕ್ಕೆ ಏನ್ ಮಾಡ್ತಾರೆ, ಏನಪ್ಪ ದೇವರ ಸಭೆ ನೀವೇನ್ ಮಾಡ್ತೀರಾ? ಅಸಡ್ಡೆ ಮಾಡ್ತೀರಾ ಏನ್ರಿ? ಏನೇ ಇಲ್ಲದವರನ್ನು ನಾಚಿಕೆ ಪಡಿಸಿ, ಏನು ಇಲ್ಲದವ್ರು ಏನ್ರಿ ಔಟ್ಸೈಡ್ ಇದಾರೆ ಗೊತ್ತಾ, ಅವಿಶ್ವಾಸಗಳ ಮುಂದೆ ನೀವೇನ್ ಮಾಡ್ತಾರೆ, ನೀವು ವರ್ತನೆ ಹೇಗಿದ್ರೆ ನಾಚಿಕೆ ಪಡೋಂಥ ರೀತಿಲಿದೆ. ಅದಕ್ಕೆ ನಾನು ನಿಮ್ಗೆ ಏನಪ್ಪ ಹೇಳಲಿ, ಈ ವಿಷಯದಲ್ಲಿ ನೀವು ನೋಡಿದ್ರೆ ಹೊಗಳ್ಬೇಕಾ? ಹೊಗಳೋದಿಲ್ಲ ಅಲ್ವರ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಇವಾಗ ಸತ್ಯವೇದದ ಪ್ರಕಾರ ಯಾವ್ದು ಆ್ಯಕ್ಚುಲ್ ಮಾಡಬೇಕು, ಯಾವ್ದು ಕರೆಕ್ಟು, ಇದು ಹೇಗಿರಬೇಕು ಅಂತಂದ್ಬಿಟ್ಟು ನಿದರ್ಶನ ಹೇಳ್ತಾರೆ ಸತ್ಯವೇದ ಮುಖಾಂತರ. ಇವಾಗ ಕಂಟಿನ್ಯೂ ಮಾಡಿಬೋದಾರ? ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಇವಾಗ ಹೇಳ್ತಾರೆ ನೋಡಿರ್ತೀನಿ, ನಾನು ನಿಮ್ಗೆ ಏನು ಹೇಳ್ಕೊಡ್ತೀನ ಟೀಚಿಂಗ್, ಇದು ಸ್ವಂತ ಟೀಚಿಂಗ್ ಅಲ್ಲ ರೀ. ಇದು ನಾನು ಏನು ಮಾಡ್ತಾ ಇದ್ದೀನಿ ಹೇಳ್ಕೊಡೋ ಟೀಚಿಂಗು ಕರ್ತನಿಂದ ಏನು ಮಾಡಿದ್ದೀನಿ, ಇದನ್ನ ಹೊಂದಿದ್ದೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಅದೇನೋ
ನಾನು ಸ್ವಂತ ಅದೇ ಟೀಚಿಂಗ್ ಹೇಳ್ತಾ ಇಲ್ಲ, ಏನಂದ್ರೆ ಯೇಸು ಕ್ರಿಸ್ತನಿಂದ ಒಂದಿರೋದು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ. ಏನಪ್ಪ ಏನ್ ಹೇಳ್ಕೊಟ್ರಂತೆ, ಕಂಟಿನ್ಯೂ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ರ, ನನ್ನನ್ನು ನೆನೆಸಿಕೊಳ್ಳಕ್ಕೋಸ್ಕರ ಏನ್ ಮಾಡ್ರಿ, ಇದನ್ನ ನೀವು ಹೀಗೆ ಮಾಡಿರಿ. ಆ ರೊಟ್ಟಿನ ತಗೋದು ಮುರಿದು, ಏನ್ರಿ, ನನ್ನ ನೆನಪಿಗಾಗಿ ನನ್ನನ್ನು ನೆನೆಸ್ಕೊಳೋದಕ್ಕೋಸ್ಕರ ಏನ್ ಮಾಡಿ ನೀವು ಹೀಗೆ ಮಾಡಿರಿ ಅಂತ ಏನ್ ಮಾಡ್ತಾರೆ ಅದನ್ನ. ಅದ್ ಹೇಳಿ, ಇದು ನನ್ನ ದೇಹ ಅಂತ ಹೇಳ್ತಾರಂತೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೋಡ್ರ, ಅದೇ ಪ್ರಕಾರ ಏನ್ರಿ ಪಾತ್ರೆ ಅಂತ ತಗೊಂಡು, ಏನ್ರಿ, ಇದು ನನ್ನ ನೆನಪಿಸ್ಕೋಸ್ಕರ ನೀವೇನ್ ಮಾಡಿದ್ನ ಮಾಡಿ ಅಂತ ಏನ್ ಮಾಡ್ತಾರೆ, ಹೊಸ ಒಡಂಬಡಿಕೆಯ ರಕ್ತ ಅಂತ ಏನ್ ಮಾಡ್ತಾರೆ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಇದನ್ನ ಏನ್ ಮಾಡಿ, ಆ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಏನ್ರಿ ಮಾಡ್ದಂತ ಏನ್ ಮಾಡ್ತಾರೆ ಅಂತಲ್ಲಿ, ಕರ್ತನ ಮರಣವನ್ನು ಆತನ ಬರುವ ತನಕ ಏನ್ ಮಾಡ್ತಾ ಇದ್ರಂತಲ್ಲಿ, ಪ್ರಸಿದ್ಧಪಡಿಸ್ತಾ ಇದ್ದೀರಾ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅದನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ಏನ್ರಿ ಪಾನ ಮಾಡಿರಿ ಅನ್ನೋರು. ಆಮೇಲೆ ನೆಕ್ಸ್ಟ್ ಹೋದಾರ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೋಡೋರ, ಅದಕ್ಕೆ ಹೇಳ್ತಾರೆ, ಹೀಗೆ ಯಾವನಾರು ಅಯೋಗ್ಯವಾಗಿ ಏನ್ರಿ ಇದನ್ನ ತಿಂದರೆ, ಇದನ್ನ ಕುಡಿದರೆ, ಕರ್ತನ ದೇಹಕ್ಕೂ ಏನ್ರಿ ಕರ್ತನ ರಕ್ತಕ್ಕೂ ಏನ್ ಮಾಡೋದಂತಲ್ಲಿ, ಅಲ್ಲಿ ದ್ರೋಹ ಮಾಡ್ದಂತೆ, ಕರ್ತನ ಪಾತ್ರೆಗೂ ಏನ್ ಮಾಡ್ದಂತಲ್ಲಿ, ಅಲ್ಲಿ ದ್ರೋಹ ಮಾಡ್ದಂತ ಆಗ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯರು ಏನ್ ಮಾಡಿ ಪರೀಕ್ಷಿಸಿಕೊಂಡು ಅದಕ್ಕೆ ಕೈ ಹಾಕ್ಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಓದಿ ಹಿಂಗೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ನೋಡು, ಪಾತ್ರೆಯಲ್ಲಿ ಕುಡಿಯಲಿ. ಕುಡಿಯಲಿ, ಯಾಕೆಂದರೆ ಪರೀಕ್ಷಿಸಿಕೊಂಡು ತನ್ನ ಒಬ್ಬೊಬ್ರು ಏನ್ ಮಾಡ್ಬೇಕಂತ ಪರೀಕ್ಷಿಸ್ಕೊಂಡು ಏನ್ ಮಾಡ್ಬೇಕಂತನ್ನ ಅದನ್ನ ತಗೊಂಡು ಕೈ ಹಾಕ್ಬೇಕು ಅಂತಂತ ಹೇಳ್ತಾರೆ. ಹಾಗೆ ಏನ್ರಿ ಇನ್ನು ಇಷ್ಟ ಬಂದಂತ ರೀತಿಲಿ ಏನ್ ಮಾಡಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಪರೀಕ್ಷೆ ಮಾಡಿ ಏನಪ್ಪ ಇದು ಅರ್ಥ ಸರಿಯಾಗಿ ತಿಳ್ಕೊಂಡು ಏನ್ ಮಾಡ್ಬೇಕಂತೆ ಅದಕ್ಕೆ ಕೈ ಹಾಕ್ಬೇಕಂತೆ. ನೆಕ್ಸ್ಟ್. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ನೋಡ್ರ, ಹಾಗೆ ಏನ್ರಿ, ಏನು ನ್ಯಾಯ ವಿಚಾರಿಸ್ತೀರಾ, ಏನಂತ ಅರಿತಿದ್ರಾ, ಇದಿಗೆ ಕೈ ಹಾಕೋನು ನ್ಯಾಯ ತೀರ್ಪಿಗೆ ಏನಾಗ್ತಂತೆ, ಗುರಿ ಆಗ್ತಾನಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿನ ಇದನ್ನ ಸರಿಯಾದ ತೊಗೊಳೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಆಮೇಲೆ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೋಡ್ರ, ಈ ಕಾರಣದಿಂದಾನೆ. ಯಾವ ಕಾರಣ, ನೀವು ಸರಿಯಾಗಿ ತೊಗೊಳಲ್ವಲ್ಲ, ಇಷ್ಟ ಬಂದಂಗೆ ತೊಗೊಂತೀರಾ, ಇಷ್ಟ ಬಂದ ರೀತಿಲಿ ತೊಗೊಂತೀರಾ, ಇಷ್ಟ ಬಂದಂಥ ವಿಧವಾಂತ ರೀತಿಲಿ ನೀವೇನು ಮಾಡ್ತೀರಿ, ಆಚರಿಸ್ತೀರಾ. ಅದರಿಂದ ನಿಮ್ಮಲ್ಲಿ ಅನೇಕ ಜನ ಹೆಂಗಂತೆ ಕಾಯಿಲೆಯಲ್ಲಿ ಬಿದ್ದವ್ರೆ, ಎಷ್ಟೋ ಜನ ಸತ್ಯ ಹೋಗ್ಬಿಟ್ಟವ್ರೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ನೋಡ್ರ, ನಮ್ಮನ್ನ ನಾವೇ ವಿಚಾರಿಸ್ಕೊಂಡ್ರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗೋದಿಲ್ಲ ಅಂತ. ಅಂದ್ರೆ ನೋಡ್ರಿ, ಪ್ರತಿಯೊಬ್ಬರು ಕ್ರೈಸ್ತವ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥಭರಿತವಾಗಿ ನಿಂದ್ರೆ ತಿಳ್ಕೊಂಡು ತೊಗೊಂಡ್ಬಿಡ. ಮತ್ತೆ ಅಂದ್ರೆ ಇನ್ ಯಾವಾಗ ತೊಗೊಬೇಕು, ತಿಂಗಳಿಗೊಂದ್ಸತಿ ತಗೊಬೇಕಾ, ವಾರಕ್ಕೊಂದ್ಸತಿ ತಗೊಬೇಕಾ, ದಿನೆಲ್ಲ ತಗೊಬೇಕು. ನೋಡಿ, ಲೋಕದಲ್ಲಿ ಎಷ್ಟೋ ಸಭೆಗಳಿದೆ, ಒಂದೊಂದು ಸಭೆಗಳಲ್ಲಿ ಒಂಥರ ಏನ್ರಿ ಮಾಡ್ತಾರೆ ಅಲ್ಲರ. ನೀವು ಕೆಲವು ಸಭೆಗಳು ಹೋದ್ರೆ ಏನ್ ಮಾಡ್ತಾರೆ, ದಿನಕ್ಕೆ ದಿನಾ ಕೊಡ್ತಾರ್ರಿ. ಕೆಲವು ಸಭೆಗಳಲ್ಲಿ ದಿನ ಏನ್ರಿ, ದಿನಕ್ಕೆ ಒಂದ್ಸತಿ ಅಲ್ಲ, 2-3 ಸತಿ ಕೊಡ್ತಾರೆ ಬೇಕಾರೆ. ಇನ್ನು ಕೆಲವೊಂದು ಸತಿ ಕೆಲವು ಸಭೆಗಳಲ್ಲಿ ವಾರಕ್ಕೊಂದ್ಸತಿ ಏನ್ ಮಾಡ್ತಾರೆ, ಕರೆಕ್ಟಾಗಿ ಪ್ರತಿ ಭಾನುವಾರ ಏನ್ ಮಾಡ್ತಾರೆ, ಕೊಡ್ತಾರೆ. ಇಲ್ಲ ಏನ್ ಮಾಡ್ತಾರೆ ಕೆಲವು ಜನ ತಿಂಗಳಿಗೊಂದ್ಸತಿ ಮೊದಲನೇ ವಾರ. ನೋಡಿ, ಇವತ್ತು ಮೊದಲನೇ ವಾರ. ಎಷ್ಟೋ ಸಭೆಗಳಲ್ಲಿ ಏನ್ ಮಾಡ್ತಾರೆ, ಅದನ್ನ ಆಚರಣೆ ಮಾಡ್ತಾರೆ. ಓ, ವಾರದ ಏನ್ರಿ, ತಿಂಗಳ ಮೊದಲನೇ ವಾರ, ತಿಂಗಳ ಮೊದಲನೇ ಭಾನುವಾರ ಅಂತ ಅಂದ್ಬಿಟ್ಟು. ಅಂದ್ರೆ ಇವು ಯೋಚನೆ ಮಾಡಿ, ಇದು 3 ಸರಿನಾ? ಇದರಲ್ಲಿ 3 ಸರಿ ಇರೋದಕ್ಕೆ ಖಂಡಿತವಾಗಿ ಏನ್ರಿ ಸಾಧ್ಯ ಇಲ್ಲ ರೀ. ಅದು ಒಂದು ಸರಿ ಇರಬೇಕು. ಸತ್ಯನೇ, ಒಂದೇ ಸತ್ಯ ಅಲ್ವಾ, ಏನ್ರಿ, ಒಂದೇ ಕರ್ತನು, ಒಂದೇ ದೀಕ್ಷಾಸ್ಥಾನ, ಒಂದೇ ನಂಬಿಕೆ ಅಂತ ಹೇಳಿದ್ರು ಹಂಗ ಸತ್ಯ ಇರೋದು ಒಂದೇ ರೀ, ಹಲ್ವಾರು ಇರೋಕ್ಕೆ ಸಾಧ್ಯ ಇಲ್ಲ ರೀ.
ಇದ್ರಲ್ಲಿ ಯಾವುದೋ ಒಂದು ಏನಾಗಿರ್ಬೇಕು, ಸತ್ಯ ಇರಬೇಕು. ಹಂಗಾರೆ ಯಾವುದು ಸತ್ಯ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ನೀವೇ ಪರೀಕ್ಷಿಸಿ, ಸರಿಯಾಗಿ ವಿವೇಚಿಸಿ, ಅರ್ಥಭರಿತವಾಗಿ ತೋಳಿ ಅಂತ. ಹಂಗಾರೆ ಏನು ಅಥವಾ ಏನು ಮಾಡೋಣ, ಇದನ್ನ ಸಂಪೂರ್ಣವಾಗಿ ಬೈಬಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗೆ ನಮ್ಮ ಕರ್ತನು ಏನಪ್ಪ ಮಾಡ್ತಾರೆ, ಇದನ್ನ ಆಚರಿಸ್ತಾರೆ. ಅಪೊಸ್ತಲ ಪೌಲ್ ಅದನ್ನ ಹೇಳೋದು, ನಾನು ಹೇಳುವಂತ ಈ ಒಂದು ಬೋಧನೆ ಕರ್ತನಿಂದ ಏನ್ ಮಾಡ್ತೀನಿ ಒಂದಿದ್ದೀನಿ ಅಂತ. ಹಂಗಾರೆ ನಾವು ಏನ್ ಮಾಡ್ಬೇಕು, ಯೇಸು ಕ್ರಿಸ್ತು ಎಲ್ಲಪ್ಪ ಮಾಡ್ರು ಇದು, ಅವ್ರು ಹೇಗ್ ಮಾಡಿದ್ರು ಅಂತ ನಾವೇನ್ ಮಾಡಕ್ ಇವಾಗ ಚೆಕ್ ಮಾಡ್ಬೇಕು. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದೋಣ. ಲೂಕ 22ನೇ ಅಧ್ಯಾಯ 19ರಿಂದ 20. ಲೂಕ್ 22nd ಚಾಪ್ಟರ್ 19-20. ಓದ್ರಿ ಯಾರು? ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ರ, ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಏನ್ ಮಾಡಿದ್ನ, ಹೀಗೆ ಮಾಡಿರಿ ಅಂತ. ಫಸ್ಟ್ ಏನ್ ತಗೊಂತಾರೆ, ರೊಟ್ಟಿ ತಗೊಂಡು ಏನ್ ಮಾಡ್ತಾರೆ, ಮುಡಿತಾರೆ. ನೆಕ್ಸ್ಟ್ ಬರ್ತಾರೆ, ಕಂಟಿನ್ಯೂ. ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಟ್ಟಿರುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ವೆರಿ ಗುಡ್. ಅದೇ ಥರ ಏನು ಮಾಡ್ತಾರೆ, ನೆಕ್ಸ್ಟು ರೊಟ್ಟಿ ಮುಗಿದ್ಮೇಲೆ ದ್ರಾಕ್ಷರಸ ಅಂತ ತಗೊಂತಾರೆ. ಸರಿ, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ನಮ್ಮ ಕರ್ತನು ರೊಟ್ಟಿನ ತೊಗೊಂಡ್ರು, ನೆಕ್ಸ್ಟ್ ಏನು ಮಾಡೋರು, ದ್ರಾಕ್ಷರಸ ತಗೊಂಡ್ರು. ಯಾಕೆ ಯಾಕೆ ಇದನ್ನ ಈ ಒಂದು ಆರ್ಡ್ರಲ್ಲಿ ಯಾಕೆ ತೊಗೊಂಡ್ರು? ಯಾಕೆ ಫಸ್ಟ್ ರೊಟ್ಟಿ ತಗೊಂಡ್ರು, ಯಾಕೆ ದ್ರಾಕ್ಷರಸ ತಗೊಂಡ್ರು? ಅಂದರೆ ರೊಟ್ಟಿ ಅಂದರೆ ಏನು, ದ್ರಾಕ್ಷರಸ ಅಂದರೆ ಏನಪ್ಪ, ಇದು ಏನು ಸೂಚಿಸುತ್ತೆ ಅಂತ ನಾವೇನು ಮಾಡೋಕ್ಕೂ ಸತ್ಯವೇದ ಮುಖಾಂತರ ಅರ್ಥ ಮಾಡ್ಕೊಬೇಕ್ರಿ. ಅದರ ರೊಟ್ಟಿಯನ್ನೇನು ಮೊದಲನೇದು ನಾವು ಏನು ಮಾಡೋದು ನೋಡೋಣ. ಅದು ರೊಟ್ಟಿ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ, ಯೇಸು ಕ್ರಿಸ್ತು ಹೇಳ್ತಾರೆ, ಎಲ್ಲಪ್ಪ ಹೇಳ್ತಾರೆ, ಯೋಹನ 6ನೇ ಅಧ್ಯಾಯದಲ್ಲಿ ಪರಲೋಕದಿಂದ ಇಳಿದು ಬಂದಿರುವಂಥ ಜೀವವುಳ್ಳ ರೊಟ್ಟಿ ಯಾರಂತೆ, ನಾನೇ ಅಂತ ಹೇಳ್ತಾರೆ. ನೋಡಿ, ಓದೋಣ. ಯೋಹನ 6:51 ಓದಿ. ಯೋಹನ 6:51. ಜಾನ್ 6:51. ರಮ್ಯ ಅಷ್ಟು ಓದಿ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡ್ರ, ಏನ್ರಿ, ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ. ಏನ್ರಿ, ಯಾರಾದ್ರೂ ಈ ರೊಟ್ಟಿನ ತಿಂದ್ರೆ ಸದಾ ಕಾಲ ಬದುಕ್ತಾನೆ ಅಂತ ಯೇಸು ಕ್ರಿಸ್ತು ಹೇಳ್ತಾರೆ. ಅದರ ಮತ್ತು ನಾನು ಕೊಡುವ ರೊಟ್ಟಿ ಏನಪ್ಪ ಅಂದ್ರೆ ನನ್ನ ಮಾಂಸವೇ. ಇದು ಲೋಕಕ್ಕೆ ಏನ್ ಮಾಡ್ತಾ ಇದ್ದೀನಿ, ಜೀವಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಹೇಳ್ತಾರೆ. ಇಡೀ ಲೋಕಕ್ಕೆ ಜೀವಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕೊಡ್ತಾರಂತೆ ಅಲ್ವರ, ಅದು ನನ್ನ ಮಾಂಸವೇ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಯೇಸು ಕ್ರಿಸ್ತನ ದೇಹ ಅದು ಅಂತ ಸೂಚನೆ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ದೇಹನ ಯಾರಿಗಪ್ಪ ಕೊಟ್ಟರು ಅಂದ್ರೆ ಇಡೀ ಲೋಕದ ಪಾಪಗಳನ್ನ ವಿಮೋಚನೆ ಮಾಡಕ್ಕೆ ಮಾಡೋದು ಕೊಟ್ಟರು. ನಮ್ಗೆ ಚೆನ್ನಾಗಿ ಗೊತ್ತು, ನಾವು 2ನೇ ಕ್ಲಾಸಲ್ಲಿ ಕೇಳಿದ್ರೆ ರ್ಯಾನ್ಸಮ್ ಚೆನ್ನಾಗಿ ಅರ್ಥ ಇದೆಯಾ. ಒಂದು ಮನುಷ್ಯನ ಮುಖಾಂತರ ಪಾಪ ಬಂತು, ಆ ಪಾಪದ ಮುಖಾಂತರ ಲೋಕದಲ್ಲಿ ಮರಣವು ಬಂತು, ಈ ಲೋಕದಲ್ಲಿ ಎಲ್ಲರ ಮೇಲೂ ಪ್ರವೇಶಿಸ್ತು ಅಂತ ಹೇಳ್ತಾರೆ. ಆ ಒಂದು ಮರಣ, ಆ ಒಂದು ಪಾಪನ ಎತ್ತಾಕೋದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡಿದ್ರೆ ಆದಾಮ್ಗೆ ತನ್ನನ್ನು ತಾನೇ ಈಡು ಬಲಿಯಾಗಿ ಏನ್ ಮಾಡಿದ್ರು, ಕೊಟ್ಟರು. ಅದರ ಈಡು ಬಲಿ ವಿಮೋಚನಾ ಕ್ರಯ ದನ. ಅದರ ಏನಕ್ಕೆ ಕೊಟ್ರು, ಇಡೀ ಲೋಕಕ್ಕೆ ವಿಮೋಚನೆಗೆ ಏನ್ ಮಾಡಿದ್ರು, ಕೊಟ್ರು. ಅದು ತನ್ನ ದೇಹ. ಸರಿ, ಯೇಸು ಕ್ರಿಸ್ತು ಇಡೀ ಮನುಕುಲಕ್ಕೆ ತನ್ನ ಪ್ರಾಣ ಕೊಟ್ಟಿರೋದ್ರಿಂದ ಏನ್ ಪ್ರಯೋಜನ ಆಯ್ತು, ಏನ್ ಬೆನಿಫಿಟ್ ಆಯ್ತು ಅಂತ ನೋಡಿದ್ರೆ ನಮ್ಗೆಲ್ಲರಿಗೂ ಏನ್ ಸಿಕ್ತು, ಪಾಪದ ಮನ್ನಣೆ, ಕ್ಷಮಾಪಣೆ, ನಮ್ಗೆ ರಕ್ಷಣೆ ಏನಾಯ್ತು, ಮಾರ್ಗ ಒಂದು ಸಿದ್ಧ ಆಯ್ತು. ನಾವೆಲ್ಲ ದೇವ ದೃಷ್ಟಿಯಲ್ಲಿ ಅನೀತಿವಂತರಾಗಿರ್ತೀವಿ. ನೋಡಿ, ಎಲ್ಲ ಚೆನ್ನಾಗಿ ನೋಡ್ರಿ ಅಂತೀನಿ, ಡಿವೈನ್ ಪ್ಲಾನ್ ಎಲ್ಲರೂ ಕಾಣಿಸ್ತಾ ಇದೆಯಾ? ನೋಡ್ರಿ ಅಂತೀನಿ, ಈ ಡಿವೈನ್ ಪ್ಲಾನ್ ಅಲ್ಲಿ ನೋಡ್ದ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ನೋಡ್ರಿ, ಲೋಕದಲ್ಲಿರೋಂಥ ಪ್ರತಿಯೊಬ್ಬ ಮನುಷ್ಯನು ಎಲ್ಲಪ್ಪ ಇದ್ದ ಅಂತ ನೋಡ್ತೀರಿ. ನೋಡಿ ಇರ್ತೀನಿ, ಇಲ್ಲಿ ಯಾರಮ್ಮ ಕಾಣಿಸ್ತಿದ್ಯಾ ನೋಡಿ, ಎಲ್ಲ ಇಲ್ಲಿದ್ರು ಮರಣದ ಹಂತದಲ್ಲಿ ಅಲ್ವರ. ನಾವೆಲ್ಲ ಮರಣದ ಹಂತದಲ್ಲಿ ಏನಾಗಿದ್ರೆ ಬಿದ್ದೋಗಿದ್ರಿ. ಆದಾಮ ದೇವರು ಸೃಷ್ಟಿ ಮಾಡ್ಬೇಕೆಲ್ಲಿದ್ರು, ಅದು ಆದಾಮ್ ಪಾಪ ಮಾಡಿದ ನಂತರ ಏನಾದ್ರು ಮರಣದ ಹಂತಕ್ಕೆ ಬಿದ್ದೋದ್ರು. ಆದರೆ ಇವನ್ನೆಲ್ಲರೂ ನೀವೇನು ಮರಣದ ಹಂತದಲ್ಲಿ ಇದ್ರಿ. ಆದರೆ ಈ ಮರಣದ ಹಂತದಲ್ಲಿರೋಂಥ ಮನುಷ್ಯರುಗಳನ್ನ ದೇವರೇ ಮಾಡೋದು ತಿರ್ಗಾ ಪಾಪ ಇಲ್ದಿರೋಂಥ ಪರಿಪೂರ್ಣವಾಗಿ ಪರಿಶುದ್ಧವಾಗಿರೋ ಹಂತಕ್ಕೆ ಏನ್ ಮಾಡೋದು, ಎತ್ತಿದ್ರು. ಹೇಗಪ್ಪ ಎತ್ತಿದ್ರು ಅಂತ ನೋಡ್ತೀರಿ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ, ಯೇಸು ಕ್ರಿಸ್ತನ ಒಂದು ಶ್ರೇಷ್ಠವರಂತ ಒಂದು ಬಲಿಯ ಮುಖಾಂತರ, ಆತನ ದೇಹ ಮುಖಾಂತರ, ಆತ ನಮಗಾಗೆ ಪ್ರಾಣ ಸೂಸಿರೋ ಮುಖಾಂತರ ನಾವೇನಾದ್ರಿ ದೇವ ದೃಷ್ಟಿಯಲ್ಲಿ ನೀತಿವಂತರಾದ್ರಿ. ಅದರ ನೀತಿವಂತ ಅಂತ ದೇವ್ರೇ ಮಾಡೋದು, ನಮ್ಮನ್ನ ಎಣಿಸಿದ್ರು ಪಾಪಿಗಳನ್ನ. ನಾವೆಲ್ಲ ಪಾಪಿಗಳರಿ, ಅದು ಏನು ಮಾಡ್ತಾರೆ, ಇಲ್ಲಪ್ಪ ನೀವು ನೀತಿವಂತರು ಅಂತ ದೇವ್ರು ಮಾಡ್ತಾರೆ, ಪರಿಗಣಿಸ್ತಾರ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ
ಅದಕ್ಕೆ ರೋಮಪುರದಲ್ಲಿ ಹೇಳೋದು ನೋಡಿ, ಓದೋಣ ಏನ್ ಹೇಳ್ತಾರೆ. ರೋಮಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ರೋಮನ್ಸ್ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಸೇರೋಣ. ನೋಡ್ರ, ಈಗಿರಲಾಗಿ ನಾವು ನಂಬಿಕೆಯಿಂದ ಏನಾಗಿದ್ದಾರೆ ಅಂತೆ, ನೀತಿವಂತರಾಗಿದ್ರಿ. ಆಕ್ಚುಲಾಗಿ ನೀತಿವಂತಲ್ರಿ ನಾವೆಲ್ಲ ಆಕ್ಚುಲಿ ನೀತಿವಂತರಲ್ಲ ರೀ. ನಂಬಿಕೆಯಿಂದ ನಮ್ಮನ್ನ ನೀತಿವಂತರ ಪರಿಗಣಿಸಿದ್ರಿ. ಯಾಕೆ? ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ನಮಗೇನು ಸಮಾಧಾನ ಇದೆ ಅಂತೀರಿ ಅಲ್ವರ. ಅದಕ್ಕೆ ನಮ್ಗೆ ಅಸಮಾಧಾನ ಇತ್ತು, ದೇವರು ಮನುಷ್ಯರು ತುಂಬ ದೂರ ಆಗಿದ್ರು. ಕ್ರಿಸ್ತನ ಮುಖಾಂತರ ದೇವ್ರಿಗೆ ಇವಾಗ ಹತ್ತಿರವಾಗಿದ್ದೀರಿ ಅಲ್ವರ. ರೋಮಪುರದಲ್ಲಿ 8:1. ಓದ್ರಿ, ಯಾರಾದ್ರ ಹೇಳಿ. ವರುಣ್ ಬ್ರದರು, ರಾಜೇಂದ್ರ ಬ್ರದರು ಓದ್ರಿ. ಲಕ್ಷ್ಮೀಷ್ಟ ಓದಿ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡ್ರ, ಅದಕ್ಕೆ ಕ್ರಿಸ್ತ ಯೇಸುವಿನವರಿಗೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಅವ್ರ ಪಾಪಗಳನ್ನ ಕ್ಷಮಿಸ್ಬಿಟ್ಟವ್ರೆ. ದೇವರ ಪಾಪಿ ಅಂತ ಎಣಿಸೋದಿಲ್ಲ ರೀ. ಅವ್ರ ದೃಷ್ಟಿಯಲ್ಲಿ ಏನಾಗಿದ್ದಾರೆ ಅಂದ್ರೆ ಪರಿಶುದ್ಧರು. ಇದು ನಮ್ಗೆ ರೊಟ್ಟಿಯಿಂದ ದೊರಕಿರೋಂಥ ಲಾಭ ಏನ್ರಿ, ಒಂದು ಬೆನಿಫಿಟ್. ಈ ಅಡ್ವಾಂಟೇಜು, ಈ ಆಶೀರ್ವಾದ ನಮಗೆ ರೊಟ್ಟಿಯಿಂದ ನಮಗೆ ಸಿಕ್ಕಿದೆ. ಕ್ರಿಸ್ತ ಯೇಸುವಿನ ದೇಹ ಮುಖಾಂತರ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ಮೊದಲು. ಇದಾಗಿ ನಂತರ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಇದೇ ರೀತಿಯಲ್ಲಿ ಆ ಪಾತ್ರೆಯನ್ನು ತಗೊಂಡು ಏನ್ ಹೇಳ್ತಾರೆ, ಇದು ನಿಮಗಾಗೆ ಏನ್ರಿ ಸುರಿಸಲ್ಪಟ್ಟಿರಂತ ನನ್ನ ರಕ್ತ. ಅದರ ಈ ರಕ್ತದಿಂದ ಸ್ಥಾಪನೆ ಆಗಂತ ಹೊಸ ಒಡಂಬಡಿಕೆ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಇದು ನನ್ನ ರಕ್ತ ಅಂತ ಏನ್ ಮಾಡಿದ್ರೆ ಯೇಸು ಕ್ರಿಸ್ತ ಅಲ್ಲಿ ಹೇಳ್ಬಿಟ್ರು. ಅದರ ಹಂಗಾರೆ ಪಾತ್ರೆಯನ್ನೇನ್ರಿ, ದ್ರಾಕ್ಷರಸನ ಏನ್ರಿ, ಆತನ ರಕ್ತ. ಸರಿ, ಬೈಬಲ್ ರಕ್ತ ಏನು ಅವರ? ಬೈಬಲಲ್ಲಿ ರಕ್ತ ತಿನ್ಬೋದಾ? ತಿನ್ಬಾರ್ದು ಅಂತಿದೆ ಬ್ರದರ್. ತಿನ್ಬಾರ್ದು ಅಂತಿದೆ. ಯಾಕೆ? ವೆರಿ ರಕ್ತವು ಜೀವವಾಗಿದೆ ಅಷ್ಟೇ. ಪ್ರಾಣಾಧಾರ ಅಂತ. ವೆರಿ ಗುಡ್, ರಕ್ತವು ಜೀವಕರವಾಗಿರುತ್ತೆ. ವೆರಿ ಗುಡ್ ಸ್ಟಾರ್. ಆದಿಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ನೋಡ್ರ, ರಕ್ತವು ಜೀವವಷ್ಟು. ರಕ್ತದಲ್ಲಿ ಏನಪ್ಪ ಇದೆ ಅಂದ್ರೆ ಜೀವ ಇದೆ ಅಂತೀರಿ. ತಿನ್ಬಾರ್ದು ಅಂತ ಹೇಳ್ತಾರೆ. ಯಾಕಪ್ಪ? ರಕ್ತದಲ್ಲಿ ಏನಿದೆ? ಜೀವ ಅಲ್ವರ. ಅಂದ್ರೆ ರಕ್ತ ಅಂದ್ರೆ ಜೀವ. ಸರಿ, ಏನಪ್ಪ ಜೀವ ಇದು? ನೋಡಿ, ಓದನ. ಯೇಸು ಕ್ರಿಸ್ತ ಹೇಳ್ತಾರೆ, ಯೋಹಾನ 6ನೇ ಅಧ್ಯಾಯ 53ರಿಂದ 56. ಓದ್ರಿ. ಓದಿ ಲಕ್ಷ್ಮೀ ಸ್ಟಾರ್ ಇಲ್ಲ ಪ್ರಸನ್ನ ಬದ್ರ ಓದಿ. ತಮ್ಮೊಳಗೆ ವಾಗ್ದಾನ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿಂದದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ನೋಡ್ರ, ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ, ಯಾರೋ ನನ್ನ ದೇಹವನ್ನು ತಿಂದು ಏನ್ರಿ ರಕ್ತವನ್ನು ಕುಡಿದ್ರೆ ನನ್ನಲ್ಲಿ ಏನಾಗ್ತಾರೆ, ಅವರು ಇರ್ತಾರೆ. ಆದ್ರೆ ನನ್ನಲ್ಲಿ ಏನ್ರಿ ಆ ರಕ್ತವನ್ನು ಪಾನ ಮಾಡಿದ್ರೆ ಇದ್ರೆ, ಆ ದೇಹವನ್ನು ತಿಂದ್ರೆ ಇದ್ರೆ ನನ್ನಲ್ಲಿ ಅವ್ರಿಗೇನಿಲ್ಲ, ಪಾಲೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ರಕ್ತ ಅಂದ್ರೆ ಏನ್ರಿ? ಜೀವ. ಏನಪ್ಪ ಜೀವ ಅಂದ ಅರ್ಥ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯೇಸು ಕ್ರಿಸ್ತನ ಜೀವಿತ ಭೂಲೋಕದಲ್ಲಿ ಹೇಗಿತ್ತು, ನಾವು ಸಭೆ ಅಂತ ಪಾಠದಲ್ಲಿ ಓದಿದ್ರಿ ಅವರ. ಆ ಜೀವಿತ ಅಂದ್ರೆ ಏನ್ರಿ? ಆ ಲೈಫ್ ಸ್ಟೈಲ್. ಯೇಸು ಕ್ರಿಸ್ತ ಭೂಲೋಕದ ಬದುಕಬೇಕಾದ್ರೆ ಹೇಗೆ ಬದುಕಿದ್ರು ಅವರು? ಅವ್ರ ಸ್ವಾರ್ಥಿಯಾಗೆ ಅವ್ರು ಬದುಕಿದ್ರ? ತನಗಾಗಿ ಬದುಕಿದ್ರ? ಇಲ್ಲ ರೀ, ಆ ತನಗಾಗಿ ಬದುಕಿಲ್ಲ ರೀ. ಮತ್ತೊಬ್ರಿಗಾಗಿ ಏನ್ ಮಾಡಿದ್ರು? ತ್ಯಾಗ ಮಾಡಿ ಏನ್ರಿ ಪ್ರಾಣ ಕೊಟ್ಟೆ ಮಾಡೋರು ಅವರು ಬದುಕಿದ್ರು. ಯಾರಿಗೋಸ್ಕರ ಬದುಕಿದ್ರು? ಮತ್ತೊಬ್ರಿಗಾಗಿ ಅಲ್ವರ. ನೋಡಿ, ಹೋಗ್ ನನ್ನ ವಾಕ್ಯನ ಎಫೆಸರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಎಫಿಷಿಯನ್ಸ್ 5:2. ಸೈಮೋನ್ ಸಿಲೋಸ್ಕರ್ ಬದರ್ ಓದ್ತೀರಾ? ಸಿಮಿಯೋನ್ ಸೋಸಲ್ಕರ್ ಓದ್ರಿ. ಶ್ವೇತ ಎಷ್ಟು ಓದಿ.
ಎಫಿಷಿಯನ್ಸ್ 5 ಓದಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಹೇಳ್ರಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ ನೋಡ್ತೀನಿ. ಯೇಸು ಕ್ರಿಸ್ತು ಏನ್ ಮಾಡಿದ್ರಂತೆ? ಹಾ, ತನ್ನಗೋಸ್ಕರ ಬದುಕಿದ್ದೀರಾ ಏನ್ ಮಾಡಿದ್ರಂತೆ ಅಲ್ಲಿ? ಹಾ, ತನ್ನ ಜೀವಿತನ ಏನಂತೆ ದೇವ್ರಿಗೆ ಸುಗಂಧ ವಾಸನೆಯಾಗಿ ಎಂಬಂತೆ ಬಲಿಯಾಗಿ ಅರ್ಪಿಸಿದ್ರಂತೆ ರೀ. ಅಲ್ವರ ಅದೇ ತರ ನೀವೇನ್ ಮಾಡ್ರಿ? ಪ್ರೀತಿಯಲ್ಲಿ ನಡ್ಕೊಳ್ರಿ. ಯೇಸು ಕ್ರಿಸ್ತು ಈ ತರ ನಡ್ಕೊಂಡ್ರಿ. ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು? ಇಟ್ ವಾಸ್ ಎ ಲೈಫ್ ಆಫ್ ಎ ಸ್ಯಾಕ್ರಿಫೈಸ್. ಮತ್ತೊಬ್ಬರಿಗೆ ತ್ಯಾಗ ಮಾಡೋಂಥ ಜೀವಿತ ಯಾರ್ದಪ್ಪ ಇತ್ತು ಅಂದ್ರೆ ಕ್ರಿಸ್ತಂದಿತ್ತು. ಇದೇ ಕ್ರಿಸ್ತನ ಜೀವಿತ. ಅದಕ್ಕೆ ಅಪೊಸ್ತಲ ಪೌಲ್ ಇಡೋದು ಏನ್ರಿ ರೋಮಾಪುರದ 12:1 ಏನ್ ಹೇಳ್ತಾರೆ? ಓದ್ರಿ ರೋಮಾಪುರದ 12:1. ಗೋಪಾಲ ಬ್ರದರ್ ಓದಿ. ರೋಮನ್ಸ್ 12:1. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದುವೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೋಡ್ರ ಏನ್ ಹೇಳ್ತಾರೆ? ಹ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಏನಪ್ಪ ಅದು? ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಏನ್ ಮಾಡಿ ಅರ್ಪಿಸಿ. ಸ್ಯಾಕ್ರಿಫೈಷಲ್ ಲೈಫ್ ಆಗಿ ನೀವು ಬದುಕ್ರಿ. ನಿಮ್ಮ ದೇಹವನ್ನು ಏನ್ ಮಾಡಿ ದೇವರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ಅರ್ಪಿಸ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ನೀವೇನ್ ಮಾಡಿ ಸ್ಯಾಕ್ರಿಫೈಸ್ ಆಗಿರ್ರಿ. ಅದರ ಸ್ಯಾಕ್ರಿಫಿಷಿಯಲ್ ಲೈಫಲ್ಲಿ ತ್ಯಾಗ ಮಾಡುವಂತ ಒಂದು ಜೀವಿತದಲ್ಲಿ ಬದುಕ್ರಿ ಅಂತ ಹೇಳ್ತಾರೆ. ಯಾಕಪ್ಪ? ಕ್ರಿಸ್ತ ಯೇಸು ಕೂಡ ಏನ್ ಮಾಡೋದು ಈ ತರ ದೇವರಿಗೆ ಸುಗಂಧ ವಾಸನೆ ಕೊಟ್ರು. ನೋಡ್ರ ಅವ್ರ ಜೀವಿತ ಹೆಂಗಿತ್ತಂತೆ ನೋಡ್ರಿ. ಅವ್ರ ಲೈಫ್, ಅವ್ರ ರಕ್ತ ಹೆಂಗಿತ್ತಂತೆ, ಅವ್ರ ಲೈಫ್ ಹೆಂಗಿತ್ತಂತೆ ನೋಡ್ರಿ. ಅವರು ಸುರಿಸಿದ್ದೆ ಮತ್ತೊಬ್ಬರಿಗೋಸ್ಕರ. ಇದೇ ರಕ್ತ ಅಂದ್ರೆ ಅರ್ಥ ಆಯ್ತಾ? ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಯಾರು ನನ್ನ ರಕ್ತನ ಕುಡಿದಿರ ಇದ್ರೆ, ಯಾರು ನನ್ನ ದೇಹವನ್ನು ತಿಂದರೆ ಇದ್ರೆ, ಅದೇ ನಂತರ ಯಾರಾದ್ರೂ ಬಂದ್ಬಿಟ್ಟು ಇಲ್ದ್ರೆ ಇದ್ರೆ ಅಂತ ಅರ್ಥ. ಅವರು ನನ್ನಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇರ್ತೀನಿ. ಏನ್ರಿ ರಕ್ತ ಕುರಿಯೋದು, ಮಾಂಸ ತಿನ್ನೋದು ಲಿಟಲ್ ಆಗ ಈ ಯಹೂದ್ಯರೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರು. ಇದೇನಪ್ಪ ಈ ಮನುಷ್ಯ ಹಿಂಗೆ ಹೇಳ್ತಾರೆ, ಇವ್ರು ದೇಹ ತಿನ್ಬೇಕಂತೆ, ರಕ್ತ ತಿನ್ಬೇಕಂತೆ, ನ್ಯಾಯಪ್ರಮಾಣ ಪ್ರಕಾರ ವಿರುದ್ಧ ತಾನೇ ಅದು. ಮನುಷ್ಯನ ಮಾಂಸ ತಿನ್ನೋ, ಮನುಷ್ಯನ ರಕ್ತ ಕುಡಿಯೋದು. ರಕ್ತ ತಿನ್ಲೇಬೇಡ ಅಂತ ಹೇಳ್ತಾರೆ. ಇವು ಕುಡಿಯೋರ್ ಮೇಲೆ ರಕ್ತ ಕುಡಿ ಅಂತ ಹೇಳ್ತಾರೆ ಹಿಂಗೆ ಅಂತ ಎಷ್ಟೋ ಜನ ನಿರಾಸೆ ಹೋಗ್ಬಿಡ್ತಾರೆ. ಅದರ ಆ್ಯಕ್ಚುಲಿ ಸ್ವಲ್ಪ ತಿದ್ಬಿಟ್ಟು ಯೇಸು ಕ್ರಿಸ್ತನ ಕೇಳಿದ್ರೆ ಏನು ಮಾಡಿರೋ? ಯೇಸು ಕ್ರಿಸ್ತ ಕ್ಲೀನಾಗಿ ಕ್ಲಾರಿಫೈ ಮಾಡಿರೋರಿ. ಅಲ್ವರ ರಕ್ತನ ಕುಡಿಯೋದು, ಮಾಂಸ ತಿನ್ನೋದು ಏನು ಅರ್ಥ? ಇವಾಗ ಯಾರು ಬಂದ್ಬಿಟ್ಟು ಒಳ್ಳೆ ಸೈನ್ಸಲ್ಲಿ ಏನ್ರಿ ಫಸ್ಟ್ ರ್ಯಾಂಕ್ ತೆಗೆದ್ಬಿಟ್ರೆ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಏನಪ್ಪ ಇವರು ಬಯಾಲಜಿನ ಏನು ಮಾಡ್ಬಿಟ್ಟಾರೆ, ಚೆನ್ನಾಗಿ ಅರ್ದು ಕುಡಿದ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಗೊತ್ತಾ? ಆ ಥರ ರೀ ಏನ್ರಿ ಹೇಳೋದು. ಅರ್ಧ ಚೆನ್ನಾಗಿ ಕುಡಿಬೇಕ್ರಿ. ಕ್ರಿಸ್ತನ್ನ ಸಂಪೂರ್ಣವಾಗಿ ನಮ್ಮಲ್ಲಿ ಮಾಡಕ್ಕೋ ಅಳವಡಿಸ್ಕೊಬೇಕು ಅಲ್ವರ. ಇದನ್ನೇ ಏನು ಮಾಡಿದ್ದು ಯೇಸು ಕ್ರಿಸ್ತ ಹೇಳಿದ್ದು. ಅದಕ್ಕೆ ಇದೆಲ್ಲ ಎಲ್ಲಿ ಕ್ಲಾರಿಫೈ ಮಾಡ್ತಾರೆ ಗೊತ್ತಾ? ನಿಮ್ಗೆ ಚೆನ್ನಾಗಿ ಅರ್ಥ ಇರಬೇಕು. ಯೋಹಾನ ಮತ್ತು ಯಾಕೋಬರ ತಾಯಿ ಬಂದು ಸ್ವಾಮಿ ಅಂತ ಕೇಳ್ತಾರೆ, ಸ್ವಾಮಿ ದಯವಿಟ್ಟು ನನ್ನ ಇಬ್ಬರು ಶಿಷ್ಯರುಗಳೇ ಮಾಡಿ, ಇಬ್ಬರು ಮಕ್ಳುಗಳಿಗೆ ನೀನು ಎಡಭಾಗದಲ್ಲಿ ಬಲಭಾಗದಲ್ಲಿ ಕೆಮ್ಮಿ ನೀವು ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಏನು ಹೇಳ್ತಾರೆ ನೋಡಿ, ಓದೋಣ ಅಂತೀನಿ. ಇಲ್ಲಿ ಮ್ಯಾಥ್ಯೂ 20th chapter verse 21 and 22. ಇಲ್ಲಿ ರಮ್ಯಾ ಸಿಸ್ಟರ್ ಓದ್ತೀರಾ? ಮ್ಯಾಥ್ಯೂ chapter 20 verse 21 and 22. ಓದಿ ರಮ್ಯಾ ಸಿಸ್ಟರ್. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ನೋಡ್ರ ಯೇಸು ಕ್ರಿಸ್ತ ಹೇಳ್ತಾರೆ, ನೀವೇನ್ ಕೇಳ್ತಾರೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಹಂಗೆ ಹೇಳ್ಬಿಟ್ಟು ನಾನು ಕುಡಿಯೋಂಥ ಪಾತ್ರೆ ಮೇಲೆ ಕುಡಿಯೋಕ್ಕಾದಿತ್ತೆ ಅಂತ. ಏನು ಪಾತ್ರೆ ಅಂದರ್ಥ? ಯೇಸು ಕ್ರಿಸ್ತು ಕುಡಿಯೋಂಥ ಗ್ಲಾಸಲ್ಲಿ ನಾವು ಕುಡಿಯೋಕ್ಕಾಗಲ್ವಾ? ಅಲ್ಲಿ ಯೇಸು ಕ್ರಿಸ್ತು ಲಿಟ್ರಲ್ ಗ್ಲಾಸ್ ಬಗ್ಗೆ ಹೇಳಿದ್ರ, ಆ ಪಾತ್ರೆ ಬಗ್ಗೆ ಹೇಳಿದ್ರ? ಇಲ್ಲ ರೀ. ಪಾತ್ರೆ ಅಂದ್ರೆ ಏನ್ರಿ? ಅನುಭವ, ಅವ್ರ ಜೀವಿತ. ನಾನು ಯಾವ ಥರ ಅನುಭವಿಸ್ತಾ ಇದ್ದೀನೋ ನನ್ನ ಜೀವನದಲ್ಲಿ, ನಾನು ನನ್ನ ಜೀವಿತದಲ್ಲಿ ಯಾವ ಥರ ತ್ಯಾಗಮಯವಾಗಿ ಬದುಕ್ತಾ ಇದ್ದೀನೋ,
ಈ ಥರ ನಿಮ್ಮಿಂದ ಬದುಕಕ್ಕಾದೀತೆ ಅಂತ ಪ್ರಶ್ನೆ ಕೇಳ್ತಾರೆ. ಅದರ ಶಿಷ್ಯರು ಏನು ಮಾಡ್ತಾರೆ, ಮಾಡ್ತೀನಿ ಸರ್, ಮಾಡ್ತೀನಿ ಸ್ವಾಮಿ, ನಿಮ್ಮ ಬಿಟ್ಟರೆ ಇನ್ನು ಯಾರ ಹತ್ರ ಹೋಗ್ಲಿ ನಾವು, ನಿಮ್ಮ ಹತ್ರ ನಿತ್ಯ ಜೀವ ವಾರ್ತೆಗಳು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಗಳು ಅರ್ಥ ಮಾಡ್ಕೊಟ್ರೆ, ಹಂಗಾರೆ ಪಾತ್ರೆ ಅಂದರೆ ಏಸು ಕ್ರಿಸ್ತು ಸುಮ್ಮನೆ ಹಂಗೆ ಹೇಳಿಲ್ಲ ರೀ. ಅದಕ್ಕೆ ಹೇಳಿದ್ರೆ ಏಸು ಕ್ರಿಸ್ತು ಇದು ಸಂಪೂರ್ಣವಾಗಿ ಕುಡೀರಿ. ಏನೇನ್ರಿ, ಕ್ರಿಸ್ತ ಯೇಸುವಿನಲ್ಲಿರುವಂಥ ಶ್ರಮೆ ಮರಣಗಳನ್ನ ಬಿಟ್ಬಿಡ್ಬೇಡ್ರಿ, ಅದ್ರಲ್ಲಿ ಪಾಲ್ಗೊಂಡ್ರೇನೆ ಏನ್ರಿ ನಮ್ಮಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳ್ತಾರದ್ರಿ. ಅದಕ್ಕೆ ಯೇಸು ಕ್ರಿಸ್ತು ಇದು ಇನ್ನೊಂದು ಕಡೆ ಕ್ಲಾರಿಫೈ ಮಾಡ್ತಾರೆ ಗೊತ್ತಾ. ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಬರ್ತಾರೆ. ಯೋಹಾನ ಕತ್ತಿ ಎತ್ಕೊಂಡು ಪೇತ ಕತ್ತಿ ಎತ್ಕೊಂಡು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಸೇವಕನಿಗೆ ಕಿವಿಗೆ ಹೊಡೆದು ಬಿಡ್ತಾರೆ, ಕಿವಿ ಕಟ್ಟಾಕ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತನ ಹೇಳ್ತಾರೆ, ಕತ್ತಿನ ಒರೆಯಲಾಕೋ, ದೇವರು ನನಗೆ ಕೊಟ್ಟಿರಂಥ ಪಾತ್ರೆಯಲ್ಲಿ ನಾನು ಪಾನ ಮಾಡಿದ್ರೆ ಬಿಟ್ಬಿಡ್ತೀನ ಅಂತ ಯೇಸು ಕ್ರಿಸ್ತನ ಪಾಯಿಂಟ್ ಹೇಳ್ತಾರೆ. ಗಮನಿಸಿದ್ರಾ? ಅವ್ರಿಗೆ ಓದಿಂತೀನಿ ಇಲ್ಲಿ ಯೋಹಾನ 18:11. ಜೋಸಫ್ ಬದರ್ ಓದ್ತೀರಾ? ಜಾನ್ 18:11. ಬ್ರದರ್. ಜಾನ್ 18:11. ಹಾ ಬ್ರದರ್. ಆ ಆ ಆಳಿನ ಹೆಸರು ಮಲ್ಕನು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಓರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು. ನೋಡ್ರಾ, ತಂದೆ ನನಗೆ ಕೊಟ್ಟಿದ್ದ ಪಾತ್ರೆ ನಾನು ಕುಡಿಯಬಾರದು. ಯಾವ ಪಾತ್ರೆ ಕೊಟ್ಟಿರೋ ದೇವ್ರಿಗೆ? ಪಾತ್ರೆ ಏನು ಅರ್ತಾರೆ? ಸುಮ್ಮನೆ ಗ್ಲಾಸ ವೈನ? ಪಾತ್ರೆ ಏನ್ರಿ? ಅನುಭವ, ಎಕ್ಸ್ಪೀರಿಯನ್ಸ್. ಅದಕ್ಕೆ ಪಾತ್ರೆ ಹೇಳ್ತಾರ, ಏನು ಪಾತ್ರೆ ವಹಿಸ್ತಾ ಇದೆಯಪ್ಪ ಇವತ್ತು? ಪಾತ್ರೆ ಏನ್ರಿ? ಏನ್ರ ರೋಲ್, ಅನುಭವ, ಎಕ್ಸ್ಪೀರಿಯನ್ಸ್, ಲೈಫು. ಏನ್ರಿ ಲೈಫ್ ಕೊಟ್ಟಿದ್ದು ದೇವ್ರವ್ರಿಗೆ? ಏನು ಅನುಭವಿಸೋಕೆ ಕೊಟ್ಟಿದ್ರು? ಕಷ್ಟ, ಸಂಕಟ, ವೇದನೆಗಳು, ಹಿಂಸೆಗಳು, ಇದನ್ನೆಲ್ಲ ನಾನು ಅನುಭವಿಸ್ತೀರ ಬಿಟ್ಬಿಡ್ತೀನ? ಇದನ್ನೇ ಆ ಪಾತ್ರೆ ಅಂತ ಸೂಚನೆ ಮಾಡಿದ್ರಿ. ಅದಕ್ಕೆ ಗಾರ್ಡನ್ ಆಫ್ ಗೆತ್ಸೆಮನೆ ಇರ್ಬೇಕ್ರಿ. ಯೇಸು ಕ್ರಿಸ್ತ ಹೆಂಗೆ ಕೇಳ್ಕೊಂತಾರೆ, ದೇವರೇ ಸಾಧ್ಯವಾದರೆ ಈ ಪಾತ್ರೆ ನನ್ನಿನೇನಾಗ್ಲಿ ತೊಲಗೋಗ್ಲಿ, ಆದರೆ ಯಾವುದಕ್ಕೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಹೇಳ್ತಾರೆ ಅಲ್ವರ. ನೋಡಿ ಓದೋಣ ಇಲ್ಲಿ ಮ್ಯಾಥ್ಯೂ 26:39. ವರುಣ್ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 26:39. ಓದ್ತೀನಿ ಬ್ರದರ್. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ನೋಡ್ರ, ಈ ಪಾತ್ರೆ ಯಾವ ಪಾತ್ರೆ? ಪಾತ್ರೆ ಏನು ಅರ್ಥಲ್ಲ, ಎಕ್ಸ್ಪೀರಿಯನ್ಸ್. ದೇವರೇ ಇದು ಕೊಟ್ಟಿಲ್ಲ, ಹಿಂಸೆ, ಈ ಕಷ್ಟ, ಸಂಕಟ, ವೇದನೆಗಳು ಲಾಸ್ಟ್ ಮೂಮೆಂಟ್ ಅಲ್ರಿ. ಅದೊಂದು ಎಕ್ಸ್ಪೀರಿಯನ್ಸ್ ಇತ್ತು, ಅದು ಹೇಳ್ತೀನಿ, ಅದ್ರ ಬಗ್ಗೆ ಒಂದು ಪಾಠ ಇದೆ, ಲಾಸ್ಟ್ ಫೈನಲ್ ಎಕ್ಸ್ಪೀರಿಯನ್ಸು. ದೇವರೇ ಸಾಧ್ಯವಾದ ಏನಾಗಲಿ ಇದು ಅಂತ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ. ಆದರೆ ಹೇಗೋ ನನ್ನ ಚಿತ್ತ ಅಲ್ಲ ದೇವ್ರೆ, ಅಯ್ಯೋ ನಿನ್ನ ಚಿತ್ತಂತೆ ಆಗಲಿ, ನಿನ್ನ ಚಿತ್ತದ ಪ್ರಕಾರ ತೊಗೊಬೇಕಾ, ಅನುಭವಿಸ್ತೀನಿ ದೇವ್ರೆ, ಪರವಾಗಿಲ್ಲ ಅಂತ ಹೇಳ್ತಾರೆ. ಅನುಭವಗಳು, ಎಕ್ಸ್ಪೀರಿಯನ್ಸಸ್ಗಳು. ಅರ್ಥ ಆಯ್ತಾ? ಪಾತ್ರೆ ಏನ್ರಿ ಅರ್ಥ? ಕರ್ತನಲ್ಲಿ ಪ್ರೀತಿ ಇನ್ನೂ ಡೀಟೇಲ್ ಆಗಿದೆ, ಇದು ನಮ್ಮ ಸುಮ್ಮನೆ ಸ್ಯಾಂಪಲ್ ಆಗಿ ಹೇಳ್ತಾ ಇರೋದು. ಕರೆಕ್ಟಾ? ಅದಕ್ಕೆ ಇವಾಗ ಪಾಯಿಂಟಿಗೆ ಬರೋದು ನೋಡಿರ್ತೀನಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಫಸ್ಟ್ ಏನು ತೊಗೊಂಡ್ರು? ರೊಟ್ಟಿ. ಎರಡನೇದು ಏನು ತೊಗೊಂಡಿದ್ದು? ದ್ರಾಕ್ಷಾರಸ. ಯಾಕೆ ಈ ಆರ್ಡರ್ ಯಾಕೆ ಅಂತಂದರೆ, ಫಸ್ಟು ನಾವು ಯೇಸು ಕ್ರಿಸ್ತ ಕಷ್ಟ ಸಂಕಟಗಳು ಅನುಭವಿಸೋದಕ್ಕಿಂತ ಮುಂಚೆ ಏನ್ರಿ ನಮ್ಮ ಪಾಪಗಳೇನಾಗಿ ಕ್ಷಮಿಸಲ್ಪಡ್ಬೇಕ್ರಿ. ಅದಕ್ಕೆ ಫಸ್ಟ್ ರೊಟ್ಟಿ ತಗೊಬೇಕು, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಬೇಕು, ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಡ್ಬೇಕು ಕ್ರಿಸ್ತ ಯೇಸುವಿನಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು ಆತನ ಮರಣದಲ್ಲಿ ಪಾಲ್ಗಾರ ಆಗ್ಬೇಕ್ರಿ. ಏನ್ರಿ? ಆತನ ಕಷ್ಟ ಸಂಕಟ ಪಾಲ್ಗಾರ ಆಗಬೇಕು. ಇದೇ ಇವೆರಡು ಚಿಹ್ನೆಗಳ ಅರ್ಥ. ಏನ್ರಿ? ರೊಟ್ಟಿ ಅಂದರೆ ನೀತಿವಂತಿಕೆ, ಕ್ರಿಸ್ತ ಯೇಸು ಮುಖಾಂತರ ಬರೋ ನೀತಿವಂತಿಕೆ, ಪಾಪದ ಕ್ಷಮಾಪಣೆ. ದ್ರಾಕ್ಷಾರಸ ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ಬರೋಂಥ ಶ್ರಮೆ, ಕಷ್ಟ ಸಂಕಟಗಳು. ಅದರ ಇವೆರಡನ್ನೂ ಏನು ಮಾಡಬೇಕು? ಅನುಭವಿಸ್ಬೇಕ್ರಿ. ಎರಡನ್ನೂ ತಗೊಳ್ಳೇಬೇಕ್ರಿ. ಯಾರು? ಈ ಕಾಲದಲ್ಲಿ ಸುವಾರ್ತೆಗೆ ದೇವತೆ ಒಡಂಬಡಿಕೆ ಮಾಡಿರೋಂಥ ಕ್ರೈಸ್ತವರು. ಸುವಾರ್ತೆಗೆ ಕಂಡೀಷನ್ ರೀ ಇದು. ನೋಡಿ ಓದೋಣ, ಫಿಲಿಪಿಯರ್ 1:29 ನೋಡಿ. ಫಿಲಿಪಿಯನ್ಸ್ 1:29 ಓದಿ. ಹೋದ್ರಿ. ಹೇಗೆಂದರೆ ಓದ್ರಿ ಓದಿ brother. brother. ಓದಿ brother. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ, ಏನ್ರಿ? ಆತನ ಮೇಲೆ ನಂಬಿಕೆ ಇಡೋದು, ಆತನ ಬಾಧೆಗಳನ್ನ ಅನುಭವಿಸೋದು ನಿಮ್ಗೆ ಅನುಗ್ರಹವಾಗಿ ದೊರಕಿತ್ತೆ. ಇದು ಎರಡು ಕಂಡೀಷನ್ ರೀ. ಬರೀ ನಂಬಿಕೆ ಇಡೋದನ್ನ ಕೊಟ್ಟಿದ್ಯಾ? ಹೆಂಗೆ ಕೊಟ್ಟಿರ ಅಲ್ಲಿ?
ಬಾಧೆಗಳು ಅನುಭವಿಸೋದು. ಎರಡು ಕಂಡೀಷನ್ ರೀ, ಗಾಸ್ಪಲ್ ಏಜಲ್ಲಿ ಫುಲ್ಫಿಲ್ ಮಾಡಲೇಬೇಕ್ರಿ. ಅದಕ್ಕೆ ಎಷ್ಟೋ ಜನ ಈ ಅರ್ಥನೇ ಗೊತ್ತಿಲ್ಲ ರೀ ಇವತ್ತು. ಹೆಂಗೆ ಅಂತ ಮಾಡ್ತಾರೆ, ಏಸು ಕ್ರಿಸ್ತು ನಂಬಿಟ್ರೆ ಮುಗಿದ ನಮ್ಮ ರಕ್ಷಣೆ ಅಷ್ಟೇ. ಎಲ್ಲಪ್ಪ ಅದಂಗೆ ಹೇಳ್ತಾರೆ ಬೈಬಲಲ್ಲಿ, ಮುಂದಕ್ಕೇನು ಇಲ್ಲೋ ಅಂಶ. ಏಸು ಕ್ರಿಸ್ತು ನಂಬಿಟ್ರೆ ಮಾತ್ರ ರಕ್ಷಣೆ, ನಂಬಿದ ತಕ್ಷಣ ರಕ್ಷಣೆ ಬಂದ್ಬಿಡ್ತೀರಾ? ಹಂಗಾರೆ ಮಿಕ್ಕಿದೇನು ಕ್ರಿಯೆಗಳೇನು ಮಾಡಂಗೆ ಇಲ್ವಾ? ಏನು ಹೇಳ್ತಾರೆ ನೋಡಿದ್ದೀರಿ, ನಂಬಿಕೆ ಇಡೋದು ಮಾತ್ರ ಅಲ್ಲ ರೀ, ಬರೀ ರೊಟ್ಟಿ ತೊಗೊಳೋದು ಮಾತ್ರ ಅಲ್ಲ, ಆತನ ಏನ್ರಿ ಏನದು ಬಾಧೆಗಳು, ಹಿಂಸೆಗಳಲ್ಲಿ ನಾವೇನಾಗಬೇಕು, ಪಾಲ್ಗಾರ ಆಗ್ಬೇಕ್ರಿ ಅಲ್ವರ. ಇದು ಸುವಾರ್ಥಿಕದ ಕಂಡೀಷನ್. ಅದಕ್ಕೆ ಅಪೊಸ್ತಲ ಪೌಲ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಹೆಂಗೆ ಗೊತ್ತಾಗ್ತಾರೆ ಅಪೊಸ್ತಲ ಪೌಲು, ಕ್ರಿಸ್ತ ಯೇಸುವಿನಲ್ಲಿರೋಂಥ ಇನ್ನೂ ಸ್ವಲ್ಪ ಉಳಿದಂಥ ಶ್ರಮೆ ಸಂಕಟಗಳಲ್ಲಿ ನಾನು ಪಾಲ್ಗಾರ ಆಗೋದಕ್ಕೆ ತುಂಬ ಏನು ಮಾಡ್ತೀನಿ, ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ ಅಂತ, ತುಂಬ ಆಸೆ ಪಡ್ತೀನಿ ಅಂತ ಹೇಳ್ತಾರೆ. ಓದಿ ಕೊಲೋಷಿಯನ್ಸ್ 1:24, ಕೊಲೋಸ್ಯರು 1:24. ಪ್ರಜ್ವಲ್ ಬದರ್ ಓದ್ತೀರಾ? ಹಾ ಬ್ರದರ್. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನೋಡ್ರ ಏನ್ ಹೇಳ್ತಾರೆ ಎಸ್, ನಮ್ಮ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಿಗೆ ಸಂತೋಷ ಪಡ್ತೀನಿ. ಯಾಕೆ ಸಂತೋಷ ಪಡ್ತೀನಿ ಅಂದ್ರೆ, ಇದು ಕ್ರಿಸ್ತನ ಸಂಕಟಗಳಿಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತರ ದೇಹಕ್ಕೋಸ್ಕರ ಏನ್ ಮಾಡ್ತೀನಿ, ಶರೀರದಲ್ಲಿ ಅನುಭವಿಸಿ ತೀರಿಸ್ತೀನಿ ಅಲ್ವರ. ಆ ಪಾತ್ರೆಯಲ್ಲಿ ಏನಾಗಿದೆ, ರಾಕ್ಷಸ ಇದೆ, ಸ್ವಲ್ಪ ಭಾಗ ಏನ್ ಮಾಡಿದ್ರೆ ಅನುಭವಿಸಕ್ಕೆ ದೇವ್ರು ನಮ್ಗೆ ಏನ್ ಮಾಡಕ್ ಕೊಟ್ಟಾರೆ, ಇದು ದೊಡ್ಡ ಭಾಗ್ಯ ರೀ. ನಾನು ತುಂಬ ನಾನು ಆಸೆ ಪಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕಷ್ಟ ಸಂಕಟಗಳು ಇಂಪಾರ್ಟೆಂಟ್. ಎಷ್ಟೋ ಜನ ಕ್ರೈಸ್ತವರು ಇವತ್ತಿದು ಅರ್ಥನೇ ಗೊತ್ತಿಲ್ಲ ರೀ. ಪ್ರಭು ರಾತ್ರಿ ಭೋಜನ ಅಂದ್ರೆ ಅರ್ಥ ಇದಪ್ಪ ಅಂತೀವೆಲ್ಲ ಗೊತ್ತಿಲ್ಲದ್ರೆ ಏನು ತಿಳ್ಕೊಂಬಿಡ್ತಾರೆ ಅಂತಂದ್ರೆ, ಅಯ್ಯೋ ಇದು ತಗೊಬೇಕು, ಏನಕ್ಕೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಬೇಕು, ಪಾಪಗಳ ಪರಿಹಾರ ಆಗಬೇಕು, ನಾವೇನೋ ಪ್ರಭು ರಾತ್ರಿ ಭೋಜನ ಏನು ಮಾಡಿ ನಾವು ಪಾಲ್ಗೊಳ್ಳಬೇಕು, ಇಲ್ಲಾಂದ್ರೆ ನಮಗೆ ಕಾಯಿಲೆ ಬಂದ್ಬಿಡ್ತದೆ ಅಲ್ವರ. ಏನ್ರಿ, ಇಲ್ಲಾಂದ್ರೆ ನಾವು ಸತ್ತೋಗ್ಬಿಡ್ತೀರಿ, ಇಲ್ಲಾಂದ್ರೆ ಅದಾಗ್ಬಿಡ್ತಾರೆ ಇದಾಗ್ಬಿಡ್ತಾರೆ ಅಂದ್ಬಿಟ್ಟೇನ್ರಿ, ಇದೆಲ್ಲ ಕಲ್ಪನೆಗಳು. ಹಂಗೈತಾ ಅಲ್ಲಿ ವಾಕ್ಯ ಬೈಬಲ್ ಹಂಗಿದ್ಯಾ ವಾಕ್ಯ? ಅಪೊಸ್ತಲ ಪೌಲ್ ಹಂಗೆ ಹೇಳಿದ್ರೆ, ಯೇಸು ಕ್ರಿಸ್ತ ಹಂಗೆ ಹೇಳವ್ರ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿಗಳೇ, ನಮ್ಮ ಪಾಪಗಳೆಲ್ಲ ಶಂಸದಿಕ್ಕೆಲ್ಲ ಪ್ರಭು ರಾತ್ರಿ ಭೋಜನ ಅವಶ್ಯಕತೆನೇ ಇಲ್ಲ ರೀ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ರೀ ಅಲ್ವರ. ನಮ್ಮ ಪಾಪಗಳನ್ನ ಯಾರು ಶಂಸೋದ? ಹೆಂಗೆ ನಮ್ಮ ಪಾಪಗಳು ಶಂಸೋದು? ಕ್ಷಮಾಪಣೆ ನಾವು ಹೆಂಗೆ ಓದ್ತೀರಿ ಗೊತ್ತಾ? ಏನ್ರಿ, ಪಾಪಗಳನ್ನ ಕ್ಷಮಾಪಣೆ ಹೊಂದೋದು ಪ್ರಭು ರಾತ್ರಿ ಭೋಜನೆಯಿಂದಲ್ಲ, ನಮ್ಮ ರಕ್ಷಕನು ಕರ್ತನೋ ಒಡೆಯನಾಗಿರೋಂಥ ಯೇಸು ಕ್ರಿಸ್ತನ ಶ್ರೇಷ್ಠವಂತ ರಕ್ತ ರೀ. ನೋಡಿ ಓದಿ 1 ಯೋಹಾನ 1:7, 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಸೈಮನ್ ಬದರ್ ಏನಿದ್ರು ಓದ್ತೀರಾ? 1 ಜಾನ್ 1:7. ಸೈಮನ್ ಸೊಸಾಲಿಕರ್. ಓಕೆ, ದೇವಿಕಾ ಸಿಸ್ಟರ್ ಲೈನ್ ಇದ್ದೀರಾ? ಓಕೆ ಸರಿ, ಬೇರೆ ಯಾರು ಓದ್ತೀರಾ? ಓದಿ ಜೋಸಫ್ ಬದರ್. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡ್ರ, ಏನಂತೆ ಶುದ್ಧಿ ಮಾಡೋದು? ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧ ಮಾಡ್ತಾರೆ. ಏನದ? ಯೇಸು ಕ್ರಿಸ್ತವಿನ ರಕ್ತವರಿ. ಅದರ ಬೇರೆ ಏನಾರ ಕರ್ತನಲ್ಲಿ ಪ್ರೀತಿ ಅಂತ ಏನು ನಮ್ಮನ್ನ ಶುದ್ಧ ಮಾಡೋದ? ಪ್ರಭು ರಾತ್ರಿ ಪೂಜೆ ಕೊಟ್ಟಿದ್ದಲ್ಲಿ ಹೆಂಗೆ ಹೊಡೆಯುತ್ತೆ? ಕ್ರಿಸ್ತ ಯೇಸುವಿನ ರಕ್ತ. ಎಷ್ಟೋ ಜನಗಳಿಗೆ ಏನ್ರಿ ಗೊತ್ತೇ ಇಲ್ಲ, ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ, ಪ್ರಾಕ್ಟಿಕಲ್ ಆಗಿ ಬಂದ್ಬಿಟ್ಟು ಅದನ್ನ ಫೀಲ್ ಮಾಡಲ್ಲ ರೀ ಅದರ. ಅದಕ್ಕೆ ಏನ್ರಿ, ಯೇಸು ಕ್ರಿಸ್ತನ ರಕ್ತ ಒಂದೇ ಸತಿ ಸಾಕ್ರಿ. ಅದಕ್ಕೆ ಎಷ್ಟು ಜನ ಹೇಳ್ತಾರೆ, ಹೌದು ಬದರ್, ಇಲ್ಲ ಬದರ್ ಕರೆಕ್ಟು, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನ ತೊಳಿತಾರೆ. ಯಾವ ಪಾಪಗಳನ್ನ ತೊಳಿತಾರೆ ಬದರ್ ಅಂತಂದ್ರೆ, ಬ್ರದರ್ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಪಾಪ ಇತ್ತು, ಇದು ಯೇಸು ಕ್ರಿಸ್ತನ ರಕ್ತ ಏನು ಮಾಡ್ತಾರೆ, ತೊಳೆದು ಬಿಡ್ತಾರೆ. ಆದರೆ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಿರ್ ಗೊತ್ತಾ, ಅದಾಗಿ ಮೇಲೆ ಪಾಪ ಮಾಡ್ತಿಲ್ಲ. ಇದಕ್ಕೆಲ್ಲ ಹೆಂಗೆ ಬದರ್ ಅಂತ ಅಂದ್ಬಿಟ್ಟು ಅದಕ್ಕೇನು ಮಾಡ್ತಾರೆ, ಅದಕ್ಕೆ ಬದರ್ ಪ್ರಭು ರಾತ್ರಿ ಭೋಜನ ಅಂತ ಮಾಡಿರೋದು. ನೀವು ಯಾವಾಗೆಲ್ಲ ತಗೊತಾ ಇರ್ತೀರೋ ಅವಾಗೆಲ್ಲ ನಿಮ್ಮ ಪಾಪಗಳನ್ನ ತೊಳಿತಾ ಇರ್ತಾರಂತೆ. ಅದಕ್ಕ ವಾಕ್ಯನ ತಪ್ಪಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಬಾರ್ದು. ಇಂಟರ್ಪ್ರಿಟ್ ಮಾಡೋದು ಮಾತ್ರ ಅಲ್ಲ, ಅರ್ಥನೂ ಮಾಡ್ಕೊಂಬಾರ್ದ್ರಿ. ಯೇಸು ಕ್ರಿಸ್ತನ ರಕ್ತ ಎಷ್ಟು ಪವರ್ಫುಲ್ ಇದೆ ಗೊತ್ತಾ? ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಇರೋಂಥ ಪಾಪಗಳು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಮೇಲೆ ಕೂಡ ಮುಂದೆ ಬರುವಂಥ ಎಲ್ಲ ಪಾಪಗಳನ್ನು ಕ್ಷಮಿಸೋದಿಕ್ಕೆ ಯೇಸು ಕ್ರಿಸ್ತನ ರಕ್ತಕ್ಕೆ ಪವರ್ ಇದೆ ರೀ. ಇಲ್ಲಿದೆ ವಾಕ್ಯ, ಇಬ್ರೂಸ್ ಓದಿ 7:27, ಇಬ್ರಿಯರು 7:27.
ವರುಣ್ ಬ್ರದರ್ ಓದ್ತೀರಾ? ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ನೋಡ್ರ, ಈ ತರ ಏನ್ರಿ ಪ್ರತಿನಿತ್ಯವೂ ಸಮರ್ಪಿಸಬೇಕಂತ ಅವಶ್ಯಕತೆ ಇಲ್ಲ. ಅಂಡ್ರಲ್ಲಿ ಏನ್ಬಿಟ್ಟು ಇದನ್ನ ಡೈಲಿ ರಿಪೀಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ರೀ. ಈ ತರ ಏಸು ಕ್ರಿಸ್ತು ಒಂದೇ ಸತಿ ಏನ್ ಮಾಡಿದ್ರು, ಮಾಡಿ ಮುಗಿಸ್ಬಿಟ್ರಂತೆ. ನೋಡ್ರ, ಅರ್ಥ ಮಾಡ್ಕೊಳ್ರಿ. ಹಂಗಾರೆ ಏಸು ಕ್ರಿಸ್ತು ಇನ್ನೊಂದ್ಸತಿ ತಿರ್ಗಾ ಸ್ಯಾಕ್ರಿಫೈಸ್ ಮಾಡೋಂಥ ಅವಶ್ಯಕತೆ ಇಲ್ಲ ರೀ. ಅದಕ್ಕೆ ಎಷ್ಟೋ ಜನ ಇದು ಹೆಂಗಂತ ಬಂದಿದ್ದ ಕಾನ್ಸೆಪ್ಟ್, ಏಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕೆ ಯಾವತ್ತು ನಾವು ಮಾಡ್ತಿರೋ ಅದಕ್ಕಿಂತ ಮುಂಚೆ ಪಾಪಗಳಿಗೆ ಏಸು ಕ್ರಿಸ್ತನ ಮೇಲೆ ಶತ್ರುತ್ತನ್ರೆ. ಅರೆ ಏಸು ಕ್ರಿಸ್ತನ ಅಂಗೀಕಾರ ಮಾಡಿ ನಾವು ಪಾಪಗಳು ಮಾಡ್ತಿರಲ್ಲ, ಅದಕ್ಕೆ ಏಸು ಕ್ರಿಸ್ತು ತಿರ್ಗಾ ಸಾಯ್ಬೇಕಲ್ವಾ? ಅದಕ್ಕೆ ಏನ್ ಮಾಡೋದು, ಅದನ್ನ ರೊಟ್ಟಿ ಮುರಿಯೋದು, ತಿರ್ಗಾ ರಾಕ್ಷಸ ಮಾಡಿ ಕುಡಿಯೋದು. ಅವಾಗ ಏನಾಗ್ತಾರೆ, ರೊಟ್ಟಿ ಮುರಿದವಾಗೆಲ್ಲ ಏಸು ಕ್ರಿಸ್ತು ನಮ್ಗಾಗಿ ಏನ್ ಮಾಡೋದಂತೆ, ಸತ್ತಂತೆ ಲೆಕ್ಕ ಅಂತ. ಅದಕ್ಕೆ ತಮಿಳಲ್ಲಿ ಹೇಳ್ತಾರೆ ಬಲಿ ಪೂಜೆ, ಕನ್ನಡದಲ್ಲೂ ಕೂಡ ಹೇಳ್ತಾರೆ ಬಲಿ ಪೂಜೆ. ಬಲಿ ಪೂಜೆ ಏನೇನೋ, ಬಲಿ ಏಸು ಕ್ರಿಸ್ತು ಮಾಡೋದು, ಬಲಿ ಕೊಡೋದು. ಅದರ ಮಾಸ್ ಅಲ್ಲ ಏನೇ ರೋಮನ್ ಕ್ಯಾಥಲಿಕ್ ಮಾಸ್ ಅಂತ, ಮಾಸ್ ಏನ್ರೆ ಸತ್ತೋರ್ಗೋಸ್ಕರ ಮಾಡೋಂಥದ್ದು, ಅವ್ರ ನೆನಪಿಗೋಸ್ಕರ ಮಾಡೋದು ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ, 1 ಕೊರಿಂಥ 11:26 ಹೇಳ್ಬಿಡ್ತಾರೆ. ಏನ್ ತಂದ್ಬಿಡ್ತಾರೆ, ನೀವು ಎಷ್ಟು ಸತಿ ಮಾಡ್ತಿರೋ ಆ ಸತಿ ಏನ್ ಮಾಡೋದು, ಕತ್ತನ ಮರಣ ನೆನ್ಸ್ಕೊಂಡು, ಇದು ಮರಣ ನೆನ್ಸ್ಕೊಳೋದು ರೀ. ಅದಕ್ಕೆ ಏನ್ ಮಾಡ್ತಿರ್ಬೇಕು, ಏಸು ಕ್ರಿಸ್ತನ ಮರಣನ ಅವಾಗ ನೆನ್ಸ್ಕೊಂತಾ ಇರ್ಬೇಕು. ಅವಾಗ ನೆನ್ಸ್ಕೊಂಡಾಗ ಏನಾಗ್ತದೆ, ನಮ್ಗೆ ತಿರ್ಗಾ ಏಸು ಕ್ರಿಸ್ತು ನಮ್ಗಾಗಿ ತಿರ್ಗಾ ಸತ್ತಂಗೆ, ನಮ್ಮ ಪಾಪಗಳೆಲ್ಲ ಏನ್ ಮಾಡ್ದಂಗೆ ತೊಳ್ದಂಗೆ ಅಂತ ಅಂದ್ಬಿಟ್ಟು. ಅದರ ಕರ್ತನಲ್ಲಿ ಪ್ರಿಯಗಳೇ, ಅದಕ್ಕೆ ಏನು ಮಾಡೋದು, ಇಷ್ಟ ಬಂದಂಥ ರೀತಿಯಲ್ಲಿ ಏನು ಮಾಡೋದಲ್ಲಿ ಅಲ್ಲಿ ಮಾಡೋದು. ಅದಕ್ಕೆ ಏನು ಮಾಡೋದು, ತಿಂಗ್ಳಿಗೆ ಒಂದ್ಸರಿ ತಗೊಳೋದು, ವಾರಕ್ಕೆ ಒಂದ್ಸರಿ ತೊಗೊಳೋದು, ಅದೇನ್ರಿ ದಿನಲ್ಲೂ ತೊಗೊಳೋದು. ಅದರ ನೋಡಿ, ಆ ವಾಕ್ಯನ ಬೇಕಾರೆ ಏನ್ರಿ ನಾವು ಇನ್ನೊಂದ್ಸತಿ ಓದೋಣ ಅಲ್ವರ. ಏನ್ರಿ ನೋಡಿ ಓದಿಂತೀನಿ ಎಲ್ಲಿ ಅಂತಂದ್ರೆ 1 ಕೊರಿಂಥ 11ನೇ ಅಧ್ಯಾಯ, 1 ಕೊರಿಂಥ 11, ಒಂದು ನಿಮಿಷ ರೀ, ದಯವಿಟ್ಟು ಬೈಬಲ್ ತೆಗೀರಿ. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಏನ್ ಮಾಡಿ ಅಂತಂದ್ರೆ 23 ಓದಿ. 23 ಓದ್ರಿ ದಯವಿಟ್ಟು. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ವೆರಿ ಗುಡ್ ಅಲ್ವರ. ಏಸು ಕ್ರಿಸ್ತು ಯಾವಾಗ ಮಾಡಿದ್ರಂತೆ, ಯಾವಾಗ ಬಂದ್ರೆ ಏಸು ಕ್ರಿಸ್ತು ಮಾಡಿದ್ನ? ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ. ಅಲ್ವರ, ಏಸು ಕ್ರಿಸ್ತು ಮಾಡಿದ ಯಾವಾಗ? ರಾತ್ರಿಯಲ್ಲಿ. ಅದಕ್ಕೆ ಹೇಳ್ತಾರೆ ಈಗ ಪ್ರಭು ರಾತ್ರಿ ಭೋಜನ ಅಂತ ಹೇಳ್ತಾರೆ, ಕರ್ತನ ರಾತ್ರಿ ಭೋಜನ ಅಂತ ಹೇಳ್ತಾರೆ. ಕರೆಕ್ಟಾ? ಇವಾಗ ಯೋಚನೆ ಮಾಡ್ತೀನಿ ಏನ್ರಿ ಇದು ಅರ್ಥ ಏನ್ ನೋಡೋಣ. ಕರ್ತನ ರಾತ್ರಿ ಭೋಜನ, ದ ಲಾರ್ಡ್ಸ್ ಮೆಮೋರಿಯಲ್ ಸಪರ್. ಏನ್ ಅರ್ಥ ನೋಡಿರ್ತೀನಿ. ಕರ್ತ ಅಂದ್ರೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕರು, ನಮ್ಮ ಯೇಸು ಕ್ರಿಸ್ತು, ನಮ್ಮ ಒಡೆಯನು. ಅದರ ಏನ್ರಿ ರಾತ್ರಿ ಅಂತಂದ್ರೆ ಯಾವಾಗ? ರಾತ್ರಿಯಿಂದ ಯಾವಾಗ? ಏನ್ ಬದರ್ ರಾತ್ರಿ ಗೊತ್ತಿಲ್ಲ ಬದರ್, ರಾತ್ರಿ ಬೇರೆ ಕೇಳ್ತಿರಲ್ಲ ಬದರ್ ಅಂತ ಹೇಳ್ತಾರೆ ಅಲ್ವರ. ಏನ್ರಿ ಸೂರ್ಯ ಮುಳುಗಿದ್ಮೇಲೆ ಏನ್ರಿ ರಾತ್ರಿ, ಹೌದಾ ಇಲ್ವಾ? ಹೌದು ತಾನೆ ಅಲ್ವರ. ಸರಿ, ಆಮೇಲೆ ಭೋಜನ ಇಂಗ್ಲಿಷಲ್ಲಿ ದ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ. ಸಪರ್ ಅನ್ನೇನು? ಸಪರ್ ಅನ್ನೇನು? ಇವಾಗ ನೋಡಿ, ರಾತ್ರಿ ಹೊತ್ತು ನಾವು ಊಟ ತಿಂತಿರಲ್ಲ, ಅದು ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ? ಸಪರ್ ಅಂತಾರೆ. ರಾತ್ರಿ ಊಟ ತಿನ್ನ ಸಪರ್, ಡಿನ್ನರ್. ಡಿನ್ನರ್ ಓಕೆನಾ? ಏನ್ರಿ ನಾವು ರಾತ್ರಿ ಮಲ್ಗಕ್ಕೂ ಮುಂಚೆ ಊಟ ತಿನ್ಬಿಟ್ಟು ಮಲ್ಗ್ತೀವಿ ಗೊತ್ತಾ, ಅಲ್ಲಿ ನಾವು ಕನ್ನಡದಲ್ಲಿ ಊಟ ಅಂತ ಹೇಳ್ತಾರೆ, ಅದಕ್ಕೆ ಹೇಳಿದ್ರೆ ಇಂಗ್ಲೀಷಲ್ಲಿ ಡಿನ್ನರ್ ಅಂತ ಹೇಳ್ತಾರೆ. ಬೆಳಿಗ್ಗೆ ನಾವು ನಾಷ್ಟ ಮಾಡ್ತಿರಲ್ಲ, ಅದಕ್ಕೇನು ಹೇಳ್ತಾರೆ ಇಂಗ್ಲೀಷಲ್ಲಿ? ಬ್ರೇಕ್ಫಾಸ್ಟ್. ಯಾಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು? ಫಾಸ್ಟ್ ಅನ್ನ ಏನು? ಮುಗಿದೋಗಿದೆ ಅಂತ. ಏನ್ ಗೊತ್ತಾ ಫಾಸ್ಟ್ ಅನ್ನ ಏನ್ರಿ? ಫಾಸ್ಟಿಂಗ್ ಕೇಳಿದೀರಾ? ಫಾಸ್ಟಿಂಗ್ ಉಪವಾಸ. ರಾತ್ರಿ ನಾವ್ ಏನೋ ಊಟ ಮಾಡ್ತಿರೋ ಆ ತಿಂದಿದ್ಮೇಲೆ ಬೆಳಿಗ್ಗೆ ನಾಷ್ಟ ಮಾಡೋ ತನಕ ಹೆಂಗಿದೆ ಅದು ಸೆಂಟ್ರಲ್ಲಿ ಗ್ಯಾಪ್, ಆ ಗ್ಯಾಪ್ಗೆ ಉಪವಾಸ, ಫಾಸ್ಟಿಂಗ್. ಆ ಫಾಸ್ಟಿಂಗ್ ನ ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟ್. ಅರ್ಥ ಆಯ್ತಾ ಏನ್ರಿ? ಆ ಉಪವಾಸ ಮಾಡಿತೀರಿ ಗೊತ್ತಾ, 12 ಅವರ್ ಏನ್ ತಿಂದಿರಲ್ಲ ನೋಡಿತೀನಿ. ಅದರ ಬೆಳಿಗ್ಗೆ ಎದ್ಮೇಲೆ ತಿನ್ನೋದು, ಅದರ ದಿನ ಹಂಗೆ ಮಾಡ್ತೀರ, ದಿನ ಹಂಗಾಯ್ತಾರೆ. ಬೆಳಿಗ್ಗೆ ಹೊತ್ತಂಗಾಗಲ್ಲ ರೀ, 12 ಅವರು ಅಷ್ಟೇ ಇದ್ರೆ ಟುಸ್ಸಾಗೋಯ್ತೀರಿ, ನಾವು ಪಂಚರ್ ಆಗ್ಬಿಡ್ತೀರಿ. ಅದರ ಅದಕ್ಕೆ ಏನು ಮಾಡೋದು? ಬ್ರೇಕ್ಫಾಸ್ಟ್ ಅಂತ ಹೇಳೋದು. ಆ ಉಪವಾಸನ ಬ್ರೇಕ್ ಮಾಡೋದಕ್ಕೆ ತೊಗೊಳಂತ ಒಂದು ನಾಷ್ಟ, ಅದನ್ನೇ ಬ್ರೇಕ್ಫಾಸ್ಟ್ ಅಂತ ಹೇಳೋದು. ಸರಿಪ್ಪ ಆಯ್ತು. ಮಧ್ಯಾಹ್ನ ತಿಂತಿರಲ್ಲ, ಅದಕ್ಕೇನಂತೀರಿ ಇಂಗ್ಲೀಷಲ್ಲಿ?
ಮಧ್ಯಾಹ್ನ ಊಟ ಮಾಡ್ತಿರಲ್ವಾ, ಅದಕ್ಕೇನಂತೀರಿ ಇಂಗ್ಲೀಷಲ್ಲಿ? ಲಂಚ್. ವೆರಿ ಗುಡ್. ಲಂಚ್. ಡಿನ್ನರ್ ಅಲ್ಲ ರೀ, ಏನಂತಾರೆ? ಲಂಚ್. ಮಧ್ಯಾಹ್ನ ಲಂಚ್. ಸರಿ, ಮತ್ತೆ ಬೈಬಲಲ್ಲಿ ಲಾರ್ಡ್ಸ್ ಮೆಮೊರಿಯಲ್ ಸಪರ್ ಅಂತ ನೋಡಲ್ಲ, ಈ ಸಪರ್ ಬರಲಿಲ್ವಲ್ಲ? ಬ್ರೇಕ್ಫಾಸ್ಟ್ ಆಯ್ತು, ಡಿನ್ನರ್ ಆಯ್ತು, ಲಂಚ್ ಆಯ್ತು, ಸಪರ್ ಅಂದ್ರೆ ಏನು ಅಲ್ವರ? ಇಂಗ್ಲೀಷಲ್ಲಿ ಓದಿಬೇಕಾರೆ ವಾಕ್ಯ ನೋಡಿ, ಓದಿಂತೀನಿ. ಫಸ್ಟ್ ಕೊರಿಂಥಿಯನ್ಸ್ 11 ಚಾಪ್ಟರ್, ಫಸ್ಟ್ ಕೊರಿಂಥಿಯನ್ಸ್ 11 ಚಾಪ್ಟರ್ಲಿ ಓದಿಂತೀನಿ. ಯಾರು ಇಂಗ್ಲೀಷಲ್ಲಿ ಓದಿಂತೀನಿ? 20. ಫಸ್ಟ್ ಕೊರಿಂಥಿಯನ್ಸ್ 11:20 ಇಂಗ್ಲೀಷಲ್ಲಿ ಯಾರು ಓದ್ರಿ ದಯವಿಟ್ಟು? KJV ಬೈಬಲಲ್ಲಿ ಯಾರ ಹತ್ರ ಇಲ್ವ ಇಂಗ್ಲೀಷು? ಎಲ್ಲಿ? ಪ್ರಜ್ವಲ್, ಜೋಯಲ್ ಬ್ರದರ್, ಇಂಗ್ಲೀಷ್ KJV ಬೈಬಲ್ ನೋಡ್ರಿ. ಫಸ್ಟ್ ಕೊರಿಂಥಿಯನ್ಸ್ 11:20. ಸರಿ, ಜೋಸಫ್ ಬ್ರದರ್ ಇಂಗ್ಲೀಷ್ ಬೈಬಲ್ ಇದೆಯಾ? KJV? ಹಲೋ ಬ್ರದರ್. ಹೌದಾ? ಬ್ರದರ್ ಇದೆ ಓದಿ ಬ್ರದರ್. ಓಪನ್ ಮಾಡ್ತೀನಿ. ಬ್ರದರ್, ಫಸ್ಟ್ ಕೊರಿಂಥಿಯನ್ 11:20. 11:20. ಹಾಂ. When ye come together, therefore, into one place, this is not to eat the Lord's supper. ಲಾರ್ಡ್ ಸಪರ್. ಡಿನ್ನರ್ ಅಂತ ಕೊಡಲಿಲ್ಲ, ಬ್ರೇಕ್ಫಾಸ್ಟ್ ಅಂತ ಕೊಡಲಿಲ್ಲ, ಲಂಚ್ ಕೊಡಲ್ಲ, ಸಪರ್ ಕೊಟ್ಟ. ಸಪರ್ ಅಂತ ಏನು ಗೊತ್ತಾ? ಏನ್ರಿ? ಸಂಜೆ ಸೂರ್ಯ ಮುಳುಗಿದ ಮೇಲೆ 6ರಿಂದ 8 ಗಂಟೆಗೆ ತೊಗೊಳೋದಕ್ಕೆ ಸಪರ್ ಅಂತ ಏನ್ರಿ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವರ? ಏನು ಹೇಳ್ತಾರಲ್ಲಿ? ಪ್ರಭು ರಾತ್ರಿ ಭೋಜನ ಅಂದರೆ ಈ ಟೈಮಲ್ಲಿ ತೊಗೊಬೇಕು. ಇವಾಗ ನೀವು ಹೇಳ್ರಿ, ಯಾವ ಸಭೆಯಲ್ಲಿ ಈ ಟೈಮಲ್ಲಿ ಮಾಡ್ತಾರೆ? ಯಾರ ಸಭೆಯಲ್ಲಿ ಮಾಡ್ತಾರಾ? ನಾಳೆಲ್ಲ ಕೆಲವರು ಬೆಳಗ್ಗೆ 5 ಗಂಟೆಗೆ ಮಾಡ್ತಾರೆ ಬ್ರದರ್. ಆ ಬೈಬಲ್ ಪ್ರಕಾರ ಮಾಡಬೇಕು. ಯೇಸು ಕ್ರಿಸ್ತು ಯಾವಾಗ ಮಾಡಿದ್ರು? ತಾನು ಹಿಡುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ. ಆ ರಾತ್ರಿಯಲ್ಲಿ ಮಾಡಬೇಕು. ಈ ರಾತ್ರಿಯಲ್ಲಿ ಮಾಡ್ತಾರೆ, ಬಟ್ ಬೆಳಗ್ಗೆ ಏನು ಮಾಡ್ತಾರೆ? ಅದು ಕರ್ತನ ರಾತ್ರಿ ಭೋಜನ ಆಗುತ್ತದೆ, ಆ ಕರ್ತನ ದಿನದ ಭೋಜನ ಆಗುತ್ತದೆ. ಕರ್ತನ ದಿನದ ಭೋಜನ ನೆನ್ಸ್ಕೊಂತಂದು ನಮಗೆ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ಅದನ್ನ ಏನ್ರಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಬೇಕು. ಅದು ಹೇಳೋದು ಏನ್ರಿ? ರಾತ್ರಿಯಲ್ಲಿ ರೊಟ್ಟಿನ ತಗೊಂಡು ದೇವ್ರಿಗೆ ಏನು ಮಾಡಿ ಸ್ತೋತ್ರ ಮಾಡಿ ಸೂರ್ಯ ಮುಳುಗಿದ ಮೇಲೆ ಮಾಡಿದ್ದು. ಇವತ್ತು ಯಾವ ಸಭೆಯಲ್ಲಿ ಸೂರ್ಯ ಮುಳುಗಿದ ಮೇಲೆ ಮಾಡಲ್ಲ. ಯಾಕೆ? ಅಯ್ಯೋ ಬದೋರು ಯಾರೋ ಬರಲ್ಲ ಅಂತ. ಯಾರು ಬಂದ್ರೇನೋ ಬರೆದೇನೋ, ಬೈಬಲ್ನ ಫಾಲೋ ಮಾಡೋದು ನಮ್ಮ ಕರ್ತವ್ಯ ರೀ. ಅಲ್ರ? ನಾವೇನು ಮಾಡ್ಬೇಕು? ಅದನ್ನ ಕರೆಕ್ಟಾಗಿ ಮಾಡೋಕೆ ನಾವು ಮಾಡಬೇಕು. ಅದನ್ನೇ ಯೇಸು ಕ್ರಿಸ್ತು ಕೂಡ ಹೇಳೋದು, ತಾನು ಭೋಜನ ಮಾಡಿದ್ದ ಮೇಲೆ ಅದೇನೋ ಸಪರ್, ತಾನು ಸಪರ್ ತೊಗೊಂಡಿದ ಮೇಲೇ ಯೇಸು ಕ್ರಿಸ್ತು ಏನ್ರಿ ಇದನ್ನ ಮಾಡಿದ್ರು. ಲೂಕ 22:20 ಹಂಗೆ ಹೇಳ್ತಾರೆ ಅದರ. ಅದಕ್ಕೆ ಏನ್ರಿ ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ಇದನ್ನ ನಾವು ದಿನ ತಗೊಬೇಕು ಬ್ರದರ್. ಎಷ್ಟು ಜನ ಹೇಳ್ತಾರೆ, ಇಲ್ಲ ಬ್ರದರ್ ನಾವು ತಿಂಗಳಿಗೆ ಒಂದ್ಸತಿ ತಗೊಬೇಕು, ಇಲ್ಲ ವಾರಕ್ಕೆ ಒಂದ್ಸತಿ ತಗೊಬೇಕು ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆ ಕೆಲವೊಂದು ವಾಕ್ಯಗಳೇನಾಗಿದೆ ಇದೆ. ಆ ವಾಕ್ಯಗಳು ಯಾವ್ದು ಅಂತ ಓದೋಣ. ಅಪೊಸ್ತಲ ಕೃತ್ಯಗಳು 2:42 ಓದಿದ್ದೀನಿ ದಯವಿಟ್ಟು. Acts 2:42 ಯಾರು ಓದ್ರಿ? ಓದ್ಬೇಕು ಜಲ್ದಿ ಬೈಬಲು. ಟೈಮು ತುಂಬಾ ಕಮ್ಮಿ ಇದೆ, ಫಟಾಫಟ ಅಂತ ಓದ್ಬೇಕು ಬೈಬಲು. ತುಂಬಾ ಇದೆ ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡೋಕ್ಕೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರ ಏನಂತ ನೋಡ್ರಿ? ಅಪೊಸ್ತಲರ ಬೋಧನೆಗಳಲ್ಲಿಯೂ ಏನ್ರಿ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯೋದ್ರಲ್ಲಿ ಏನಾಗಿದ್ರಂತೆ? ಅಲ್ಲಿ ಪ್ರಾರ್ಥನೆ ನಿರಂತರ ಆಗಿದ್ರು ಅಂತ ಹೇಳ್ತಾರೆ. ಸರಿ, ರೊಟ್ಟಿ ಮುರಿತಾ ಇದ್ರಂತೆ. ಇದನ್ನ ಯಾವಾಗ ಮಾಡ್ತಾ ಇದ್ರು? ಅದೇ ಅಧ್ಯಾಯದಲ್ಲಿ 46ನೇ ವಾಕ್ಯ ಓದಿ ಬಿಡೋರು. ಓದಿ 46 ಓದಿ ಬಿಡೋರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ನೋಡ್ರ ಏನ್ರಿ? ಪ್ರತಿ ದಿನ ಮಾಡ್ತಾರೆ ಅಂತಾರಿ. 46ನೇ ವಾಕ್ಯದಲ್ಲಿ ಹೋದ್ರೆ ಈ ರೊಟ್ಟಿ ಮುರಿಯೋಂಥ ಪದ್ಧತಿನ ಪ್ರತಿ ದಿನ ಏನ್ ಮಾಡ್ತಂತೆ? ಮನೇಲಿ ರೊಟ್ಟಿ ಮುರಿತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಜನ ಈ ವಾಕ್ಯ ಇಟ್ಕೊಂಡು ಬ್ರದರ್ ಡೈಲಿ ಮಾಡ್ಬೇಕು ಬ್ರದರ್, ಡೈಲಿ ಮಾಡ್ತಾ ಇದ್ರು ನೋಡಿ ಬ್ರದರ್. ಅವರು ಆ ಪದ್ಧತಿನ ಬಿಡ್ತಾನೆ ಇರಲ್ಲ, ಪ್ರತಿ ದಿನ ಏನ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ. ಸರಿ, ಇಲ್ಲಿ ಮಾಡ್ತಾ ಇರೋದು ಏನಪ್ಪ? ಇಲ್ಲಿ ಮಾಡ್ತಾ ಇರೋದು ಏನೋ ಅದರ ನಾವೇನು ಮಾಡ್ತೀರಿ? ವಾಕ್ಯನ ಸುಮ್ಮನೆ ಹಂಗೆ ಬೇಗ ಹಂಗೆ ಓದ್ಕೊಂಡು ಹೋಗ್ಬಿಡ್ತೀರಿ ಅದರ. ಏನ್ರಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಾ? ಆ ವಾಕ್ಯನ ನಿಧಾನ ಇನ್ನೊಂದ್ಸತಿ ಓದಿ ಅಲ್ಲಿ ಏನು ಮಾಡ್ತಾ ಇದ್ರು ಅಂತ. ಆ್ಯಕ್ಚುಲಿ 46ನೇ ವಾಕ್ಯ ಎಲ್ಲ ಗಮನಿಸಿ. ಅಪೊಸ್ತಲ ಕೃತ್ಯಗಳು 2:46 ಇನ್ನೊಂದ್ಸತಿ ಓದಿ ಬಿಡೋರು, ಗಮನಿಸಿ ಎಲ್ಲರೂ. ಏನಿದೆ ಅಂತ ಓದಿ ಬಿಡೋರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ
ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ನೋಡ್ರ ಏನ್ರಿ ಏನ್ ಮಾಡ್ತೈತೆ? ಮುರಿಯುತ್ತಾ ಉಲ್ಲಾಸದಿಂದಲೂ ಏಕ ಹೃದಯದಿಂದಲೂ ಏನ್ ಮಾಡ್ತೈತಂತಲ್ಲಿ? ಏನ್ ಊಟ ಮಾಡ್ತಾ ಊಟ ಮಾಡ್ತಾ ಇದ್ರು. ಊಟ ಮಾಡ್ತಾ ಇದ್ರು ಅಂತಾರೆ. ನೋಡ್ರ ಸಪ್ಪರ್ ಅಲ್ಲ ಬ್ರದರ್, ಊಟ ಅಂತ ಹೇಳಿ. ಕರೆಕ್ಟ್. ಇದು ಪ್ರಭು ರಾತ್ರಿ ಭೋಜನ ಬಗ್ಗೆನೇ ಹೇಳ್ತಾ ಇಲ್ಲ, ಇದು ಊಟದ ಬಗ್ಗೆ ಹೇಳ್ತಾವ್ರಿ. ಅದರ ಇದು ಇಸ್ರೇಲ್ ಅಲ್ಲಿ ದಿನನಿತ್ಯ ಮಾಡ್ತಿರ್ತಾವ ಊಟದ ಪದ್ಧತಿ ಬಗ್ಗೆ ಹೇಳ್ತಾರದು. ಇದೇನ್ ಬ್ರದರ್ ಹೌದಾ? ಹಂಗಿದ್ಯಾ? ಎಸ್, ಊಟದಲ್ಲಿ ಪದ್ಧತಿ ಇತ್ತು ಇಸ್ರೇಲ್ ಅಲ್ಲಿ. ಹೇಗಪ್ಪ ಇತ್ತು ಅಂತಂದ್ರೆ ನೋಡಿ, ಇಸ್ರೇಲ್ ಅಲ್ಲಿ ಊಟ ಮಾಡಕ್ಕೆ ಈ ತರ ಮಾಡೋರು ನೋಡಿದ್ದೀನಿ ಅಲ್ದ್ರ. ಹೇಳ್ರಿ ಈ ತರ ನೋಡಿ, ಯಾರು ಇವಾಗ ದುಬೈಲೆಲ್ಲ ಊಟ ಮಾಡಿದ್ರೆ ನೋಡ್ಬೋದು. ಅದರ ಹೆಂಗ್ ಊಟ ಮಾಡ್ತಾರೆ ಅಂತಂದ್ರೆ ಎಲ್ಲಾರ್ಗು ಒಂದೊಂದು ಪ್ಲೇಟ್ ಕೊಡಲ್ಲ ರೀ. ದೊಡ್ಡ ಪ್ಲೇಟ್ ಇರ್ತಾರೆ ಸೆಂಟ್ರಲ್ಲಿ, ಇಡೀ ಕುಟುಂಬಕ್ಕೆ ಒಂದೇ ದೊಡ್ಡ ಪ್ಲೇಟ್ ರೀ. ಅದರ ಅದಲ್ಲೆಲ್ಲ ಏನ್ ಮಾಡ್ತಾರೆ? ಮೇನ್ ಮೀಲ್ ಇಟ್ಟಿರ್ತಾರೆ. ಅದರ ಮನೆ ಹಿರಿಯರು ಕೂತ್ಕೊಂಡು ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದು ಎಲ್ಲಾರ್ಗು ಕೊಟ್ಟಿದ ಮೇಲೇನೆ ಏನ್ ಮಾಡೋದು? ಎಲ್ಲರೂ ಆ ಭೋಜನ ಮಾಡೋದು. ಹೆಂಗೆ ಭೋಜನ ಮಾಡ್ತಾ ಇದ್ರೆ ಎಲ್ಲಾ ಕೈ ಹಾಕಿ ಒಂದೇ ತಟ್ಟೆನ ಏನ್ ಮಾಡ್ತಾ ಇದ್ರು? ತಿಂತಾ ಇದ್ರು. ಇದು ಇಸ್ರೇಲ್ ಅಂತ ಪದ್ಧತಿ. ಅಂದ್ರೆ ಇಸ್ರೇಲ್ ಅಲ್ಲಿ ಭೋಜನ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡ್ತಾ ಇದ್ರು. ಅದನ್ನೇ ಅಪೊಸ್ತಲ ಕೃತ್ಯಗಳು ಏನ್ ಮಾಡ್ತಾರೆ ಅದ್ರಲ್ಲಿ ಹೇಳ್ತಾ ಇರೋದು. ಅದರ ಅದಕ್ಕೆ ಪ್ರಾರ್ಥನೆ ಮಾಡಿ ದಿನಾ ರೊಟ್ಟಿ ಮುರಿಯುವಂತ ಪದ್ಧತಿಯಲ್ಲಿ ಏನ್ ಮಾಡ್ತಾ ಇದ್ದು? ಊಟ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇದು ಇಸ್ರೇಲ್ ಕಾಮನ್ ಇದ್ರಿ. ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ, ಯೇಸು ಕ್ರಿಸ್ತ ಏನ್ ಮಾಡಿದ್ರು? 4,000 ಜನಕ್ಕೆ ಊಟ ಕೊಟ್ರು, 5,000 ಜನಕ್ಕೆ ಊಟ ಕೊಟ್ರು. ಏನ್ ಮಾಡಿದ್ರು ಯೇಸು ಕ್ರಿಸ್ತ? ರೊಟ್ಟಿ ತಗೊಂಡು ಸಂಗೀತ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ? ಕೊಡ್ತಾರೆ. ಚೆನ್ನಾಗಿ ಜ್ಞಾಪನ ಇದೆಯಾ? ಅದನ್ನೇ ಅಲ್ಲಿ ಪದ್ಧತಿಯಲ್ಲಿ ಹೇಳ್ತಾ ಇರೋದು. ಅದು ಮಾತ್ರ ಅಲ್ಲ ನೋಡಿರ್ತೀನಿ, ಈ ಒಂದು ವಾಕ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ರೊಟ್ಟಿ ಅಂತ ಕೊಟ್ಟಿದ್ಯಾ, ದ್ರಾಕ್ಷಿ ರಸ ಅಂತ ಕೊಟ್ಟಿದ್ಯಾ? ದ್ರಾಕ್ಷಿ ರಸ ಕೊಟ್ಟಿದ್ಯಾ? ಇನ್ನೊಂದ್ಸತಿ ಓದಿಬೇಕು. ಕೊಟ್ಟಿಲ್ಲ. ರೊಟ್ಟಿ ಮಾತ್ರ ಕೊಟ್ಟಿದ್ದಾರೆ. ಎಸ್, ಕೊಟ್ಟಿಲ್ಲ. ಇನ್ನೊಂದ್ಸತಿ ಓದಿಬೇಕು. ಯಾರಾದ್ರು ಅಪೊಸ್ತಲ ಕೃತ್ಯಗಳು 2:42 ಇನ್ನೊಂದ್ಸತಿ ಓದ್ರಿ ಬ್ರದರ್. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರ, ರೊಟ್ಟಿ ಮುರಿಯೋದ್ರಲ್ಲಿ ನಿರತರಾಗಿದ್ರು. ಎಲ್ಲಪ್ಪ ದ್ರಾಕ್ಷಿ ರಸ? ಯೇಸು ಕ್ರಿಸ್ತ ಬರೀ ರೊಟ್ಟಿ ಮುರಿದ್ಬಿಟ್ಟು ಹೋಗ್ಬಿಟ್ರಾ? ಏನ್ ಹೇಳ್ತಾರೆ? ರೊಟ್ಟಿ ಮುರಿದ್ರ ಮೇಲೆ ದ್ರಾಕ್ಷಿ ರಸ ತಗೊಂಡು ಇದು ನನ್ನ ನೆನಪಿಗಾಗಿ ಏನ್ ಮಾಡಿ ನೀವು ಮಾಡಿ ಅಂತ ಹೇಳ್ತಾರೆ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಅಪೊಸ್ತಲ ಕೃತ್ಯಗಳಲ್ಲಿ ಬರೋದು ಪ್ರಭು ರಾತ್ರಿ ಭೋಜನ ಬಗ್ಗೆ ಹೇಳ್ತಾನೆ ಇಲ್ಲ ಮೊದಲಿಂದಾಗೆ. ಅದರ ಇದಕ್ಕೆ ಇನ್ನೊಂದು ಪ್ರೂಫ್ ಇದೆ. ಎಲ್ಲಪ್ಪ ಅಂತಂದ್ರೆ, ಯಾಕಂದ್ರೆ ಇದು ದ್ರಾಕ್ಷಿ ರಸ ಏನ್ ಮಾಡ್ತಿಲ್ಲ ಅಲ್ಲಿ ಹೇಳ್ತಾ ಇಲ್ಲ. ಇದೇ ಪದ್ಧತಿನ ಯೇಸು ಕ್ರಿಸ್ತ ಇನ್ನೊಂದು ಕಡೆ ಫಾಲೋ ಮಾಡ್ತಾರೆ. ಅದನ್ನ ನೋಡ್ತೀನಿ ಇವಾಗ ಒಂದು 2 ನಿಮಿಷಲ್ಲಿ. ಅರ್ಥ ಆಯ್ತಾ? ಸರಿ, ಇವಾಗ ವಾರದಲ್ಲಿ ಮೊದಲನೇ ದಿನ ಮಾಡೋದ್ ಬಗ್ಗೆ ಅವ್ರಿಗೆ ಎಲ್ಲಿದೆ ವಾಕ್ಯ ಅಂದ್ರೆ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ ಓದಿಂತೀನಿ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ ಓದಿಂತೀನಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನೋಡ್ರ, ವಾರದ ಮೊದಲನೇ ದಿನ ಏನ್ರಿ ಶಿಷ್ಯರೆಲ್ಲಾರು ಏನ್ರಿ ರೊಟ್ಟಿ ಮುಡಿಯುವಂತ ಪದ್ಧತಿ ಕೂಡಿ ಬಂದಿದ್ರಂತೆ. ಅದಕ್ಕೆ ಹೇಳ್ಬಿಟ್ರೆ ಬದರ್ ನೋಡಿ ಬದರ್ ವಾರದ ಮೊದಲನೇ ದಿನ ಅಂದ್ರೆ ಹಂಗ್ ಮಾಡ್ಬೇಕು ಬದರ್, ವಾರದ ಮೊದಲನೇ ದಿನ ಮಾಡಬೇಕು, ಇದು ರೊಟ್ಟಿ ಮುಡಿಯುವಂತ ಪದ್ಧತಿ, ಅದು ಅವಾಗೇ ಮಾಡ್ಬೇಕು ಅಂತ ಹೇಳ್ತಾರೆ. ಸರಿ, ಇಲ್ಲಿ ಇದು ದ್ರಾಕ್ಷಿ ರಸ ಕೊಟ್ಟಿದ್ಯಾ? ಕೊಟ್ಟಿಲ್ಲ ರೀ. ಬರೀ ರೊಟ್ಟಿ ಮಾತ್ರ ಕೊಟ್ಟಿದ್ರು. ಬರೀ ರೊಟ್ಟಿ ಮಾತ್ರ ಕೊಟ್ಟಿದೆ. ಮೊದಲನೇ ಪಾಯಿಂಟ್. ಎರಡನೇದು, ಇದು ವಾರದ ಮೊದಲ ದಿನ ಯಾಕೆ ಮುರಿತಾ ಇದ್ರು? ಯಾಕೆ ರೊಟ್ಟಿ ಮುರಿಯಂತ ಪದ್ಧತಿ? ಇದೇನಿದು ರೊಟ್ಟಿ ಮುರಿಯಂತ ಪದ್ಧತಿ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ವಾರದ ಮೊದಲನೇ ದಿನ ನೋಡಿರ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ದಯವಿಟ್ಟು ಎಲ್ಲರೂ ಇಲ್ಲಿ ಅಬ್ಸರ್ವ್ ಮಾಡಿ. ಅದರ ನಮ್ಗೆ ವಾರದ ಮೊದಲನೇ ದಿನ ಯಾವತ್ತು? ನಮ್ಗೆ ಇವಾಗ ವಾರದ ಮೊದಲನೇ ದಿನ ಯಾವತ್ತು? ಸಂಡೇ. ಸಂಡೇ. ವೆರಿ ಗುಡ್. ಮೊದಲನೇ ದಿನ ಸಂಡೇನಾ? ಹೌದು ಸರ್. ಇವಾಗ ಇಲ್ಲ, ಸಂಡೇ ಸರ್. ಸಂಡೇ ಇಸ್ರಾಯೇಲ್ ಪ್ರಕಾರ ಸೋಮವಾರ ಬ್ರದರ್. ಗುಡ್. ಆಕ್ಚುಲಿ ಇವಾಗ ನಮ್ ಕ್ಯಾಲೆಂಡರ್ ನೋಡಿದ್ರೆ ವಾರದ ಮೊದಲನೇ ಸಂಡೇ ಅಂತ ಬರಲ್ಲ, ಮಂಡೇ ಅಂತ ಬರ್ತಾರೆ. ಸರಿ, ಆಕ್ಚುಲಿ ಆಗಿ ಬೈಬಲ್ ಪ್ರಕಾರ ವಾರದ ಮೊದಲನೇ ದಿನ ಅಂತಂದ್ರೆ ಸಂಡೇ. ಸಂಡೇ ವಾರದ ಮೊದಲನೇ ದಿನ ಸಂಡೇ. ಸರಿ ಅಲ್ವರ? ವಾರದ ಕೊನೆ ದಿನ ಅಂತಂದ್ರೆ ಏನ್ರಿ? ಅದೇ ಸಬ್ಬತ್ ದಿನ ಏನ್ರಿ? ಅಲ್ಲಿ ಶನಿವಾರ. ಸರಿ, ಇವಾಗ ವಾರದ ಮೊದಲನೇ ದಿನ ಏನಾಯ್ತು? ಆಕ್ಚುಲಿ ಏನಾಯ್ತು? ಯೇಸು ಕ್ರಿಸ್ತ ಸತ್ತಿದ್ ಯಾವಾಗ ಹೇಳ್ರಿ? ಯೇಸು ಕ್ರಿಸ್ತ ವಾರದ ಮೊದಲನೇ ದಿನ ಸತ್ತಿದ್ದು ವಾರದ ಮೊದಲನೇ ದಿನ ಶುಕ್ರವಾರ ದಿವಸ. ಮೊದಲನೇ ದಿನ ಯೇಸು ಕ್ರಿಸ್ತ ಸತ್ತಿದ್ ಯಾವತ್ತು? ಶುಕ್ರವಾರ. ಕರೆಕ್ಟಾ? ಹೌದು, ಶುಕ್ರವಾರ.
ಸತ್ತಿದ್ದು ಶುಕ್ರವಾರ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವಾರದ ಮೊದಲನೇ ದಿನ ಅಲ್ಲ, ಆಯ್ತಾರ? ಸತ್ತಿದ್ದು ಫ್ರೈಡೆ. ಅದೇ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದು ಯಾವಾಗ? ವಾರದ ಮೊದಲನೇ ದಿನ. ವಾರದ ಮೊದಲನೇ ದಿನ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಕರೆಕ್ಟಾ? ಸರಿ, ಅವ್ರು ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದು ವಾರದ ಮೊದಲನೇ ದಿನ ಏನಾಯ್ತು ನೋಡಿ, ವಾಕ್ಯ ಓದನ. ಲೂಕ 24:1 ಓದ್ರಿ. ಲೂಕ 24:1 ಓದ್ರಿ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮವಾದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ನೋಡ್ರ ಏನ್ ಮಾಡ್ತಾರೆ? ವಾರದ ಮೊದಲನೇ ದಿನ ಯೇಸು ಕ್ರಿಸ್ತು ಸಮಾಧಿಗೆ ಬರ್ತಾರೆ. ಆಡು ಯೇಸು ಕ್ರಿಸ್ತು ಅಷ್ಟೊತ್ತಿಗೆ ಏನಾಗಿದ್ರು? ಪುನರುತ್ಥಾನ ಆಗ್ಬಿಡ್ತು. ಅಂದ್ರೆ ವಾರದ ಮೊದಲನೇ ದಿನ ಯೇಸು ಕ್ರಿಸ್ತು ಏನಾಗಿದ್ದು? ಯೇಸು ಕ್ರಿಸ್ತು ಪುನರುತ್ಥಾನ ಆಗಿರೋದು. ಕರೆಕ್ಟಾ? ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅದಕ್ಕೆ ಇವಾಗ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿರೋದಕ್ಕೂ ವಾರದ ಮೊದಲನೇ ದಿನಕ್ಕೂ ರೊಟ್ಟಿ ಮುರಿಯೋದಕ್ಕೆ ಏನಪ್ಪ ಸಂಬಂಧ ಅಂತಂದ್ರೆ, ಯೇಸು ಕ್ರಿಸ್ತು ಪುನರುತ್ಥಾನ ಆಗಿರೋದು ಶಿಷ್ಯನ್ರಿಗೆ ಗೊತ್ತಿರಲಿಲ್ಲ ರೀ. ಮರಿಯಾಳು ಸಮಾಧಿ ಹತ್ರ ಹೋಗ್ತಾರೆ, ಯೇಸು ಕ್ರಿಸ್ತನ ಶವ ಇರಲ್ಲ. ಅವಾಗ ಏನ್ ಮಾಡ್ತಾರೆ? ಗುಳೋ ಅಂತ ಹೇಳ್ತಾ ಇರ್ತಾರೆ. ಒಬ್ಬ ತೋಟಗಾರ ನೋಡ್ತಾರೆ, ಸ್ವಾಮಿಯೇ ದೇಹನ ಇಟ್ಕೊಂಡಿದ್ದು, ದಯವಿಟ್ಟು ಕೊಟ್ಬಿಡಿ ಸ್ವಾಮಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಅದನ್ನ ಗೋಚರ ಪಡಿಸ್ತಾರೆ, ನಾನೇ ಕರ್ತನು ಅಂತ ಹೇಳಿದ ತಕ್ಷಣ ಮರಿಯಾಳು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ಹಂಗೆ ಒಪ್ಕೊಂಡ್ಬಿಡ್ತಾರೆ, ಅಯ್ಯೋ ಸ್ವಾಮಿ ನನ್ನ ಒಡೆಯನೇ, ನನ್ನ ಕರ್ತನೆ ಅಂತ ಅಂದ್ಬಿಟ್ಟು. ಅಲ್ವರ? ಅಂದ್ರೆ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದು ಯೇಸು ಕ್ರಿಸ್ತು ಶಿಷ್ಯರಿಗೆ ನೋಡ್ಸ್ಕೊಂಡಿದ್ದ ವಿಧಾನೇ ಬೇರೆ ರೀ. ಅದರ ಆ ಥರ 11 ವಿಧವಾದಂಥ ರೀತಿಯಲ್ಲಿ 11 ಸತಿ ಕಾಣಿಸ್ಕೊಂತಾರೆ. ಯಾರಿಗೆ? ಶಿಷ್ಯನಿಗೆ. ಈ ಕಾಣಿಸ್ಕೊಂಡಂಥ ಪ್ರತಿಯೊಂದು ಸನ್ನಿವೇಶಗಳು ಕೂಡ ಆಗಿರೋದೇ ವಾರದ ಮೊದಲನೇ ದಿನ. ಅದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ, ಯೇಸು ಕ್ರಿಸ್ತು ಬೇರೆ ವೇಷದಲ್ಲಿ ಶಿಷ್ಯರ ನಡುವೆ ಕಾಣಿಸ್ಕೊಂತಾರೆ. ಎಲ್ಲಿ ಬರ್ತಾರೆ ಅಂದ್ರೆ ಲೂಕ 24ನೇ ಅಧ್ಯಾಯದಲ್ಲಿ ಬರ್ತಾರೆ. ಓಕೆನಾ? ಲೂಕ 24ನೇ ಅಧ್ಯಾಯದಲ್ಲಿ ಬಂದ್ರೆ ನೋಡಿ, ಯೇಸು ಕ್ರಿಸ್ತು ಅಲ್ಲಿ ಅವ್ರ ನಡುವೆ ಬರ್ತಾರೆ, ಶಿಷ್ಯರ ನಡುವೆ ಬರ್ತಾರೆ. ಬಂದ್ಬಿಟ್ಟು ಏನ್ ಕೇಳ್ತಾರೆ? ಲೂಕ 24 13 ಓದಿ. 13-15. ಲೂಕ 24:13-15. ಜೋಸಫ್ ಓದಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ನೋಡ್ರ, ಗುರುತನ್ನು ಮಾತ್ರ ಹಿಡಿಯಲಿಲ್ಲ. ಅದೇ ದಿನ. ಯಾವ ದಿನ ಇದು? 1ನೇ ವಾಕ್ಯ ಓದಿ ಬುಧ. ಲೂಕ 24:1 ಬುಧ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ನೋಡ್ರ, ವಾರದ ಮೊದಲನೇ ದಿನ ರೀ. ಅದೇ ದಿನ ಇಮ್ಮಾಹುಸ್ಗೆ ಬಿಟ್ಟು ನಡ್ಕೊಂಡು ಹೋಗ್ತಾರೆ. ಯೇಸು ಕ್ರಿಸ್ತು ಪಕ್ಕದಲ್ಲಿ ಬರ್ತಾರೆ. ಯೇಸು ಕ್ರಿಸ್ತು ಅಂತಾರನೇ ಕಾಣಿಸಿಲ್ಲ, ಗುರುತೇ ಹಿಡಿಲ್ವಂತೆ. ಯೇಸು ಕ್ರಿಸ್ತು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ಎಲ್ಲಾ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೇಕು, ಇನ್ನೇನು ಹೋಟ್ಲಿಗೆ ಕೂತ್ಕೊಂಡು ಊಟ ತಿನ್ನೋದಿಕ್ಕೆ ಅಂತ ಅಂದ್ಬಿಟ್ಟು ಅವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ರೊಟ್ಟಿ ತಗೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಏನಾಯ್ತು ನೋಡಿ, ಓದೋಣ ಇಲ್ಲಿ. ಲೂಕ 24ನೇ ಅಧ್ಯಾಯದಲ್ಲಿ ಏನ್ರಿ 30 ಮತ್ತೆ 31 ಓದ್ರಿ. ಆತನು ಅವರ ಸಂಗಡ ಊಟಕ್ಕೆ ಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಯೇಸು ಕ್ರಿಸ್ತು ಏನ್ ಮಾಡಿದ್ರಂತೆ? ರೊಟ್ಟಿಯನ್ನು ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದಿದ ತಕ್ಷಣ ಏನಾಗ್ಬಿಟ್ಟು ಅವ್ರ ಕಣ್ಗಳು ತೆರೆದವು. ಆಮೇಲೆ ಯೇಸು ಕ್ರಿಸ್ತು ಏನಾದ್ರು ಬುದ ನೆಕ್ಸ್ಟ್ ಕಂಟಿನ್ಯೂ. ಅವರು ಆತನ ಗುರುತು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ನೋಡಿದ್ರ, ಹಂಗೆ ಕಣ್ಣು ಗುರುತು ಹಿಡ್ದಿದ ತಕ್ಷಣ ಅಯ್ಯೋ ಇವ್ರು ಯೇಸು ಸ್ವಾಮಿ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತು ಮಾಯ ಆಗ್ಬಿಟ್ರಂತೇರಿ. ಹಂಗಾರೆ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿರೋದು ಶಿಷ್ಯರು ಗೋಚರ ಮಾಡ್ಕೊಂಡಿರೋದು ತಿಳ್ಕೊಂಡಿರೋದು ಹೇಗೆ? ರೊಟ್ಟಿ ಮುರಿಯೋದು ಮುಖಾಂತರ. ಹೆಂಗೆ ರೊಟ್ಟಿ ಮುರಿಯೋದು ಅಂದ್ರೆ, ಯೇಸು ಕ್ರಿಸ್ತು ಏನ್ರಿ ಪ್ರೇಯರ್ ಮಾಡಿ ರೊಟ್ಟಿ ಮುರಿಬೇಕು ಒಂದು ಸ್ಟೈಲ್ ಇದೆ ಗೊತ್ತಾ? ಇವತ್ತು ಅಮಿತಾಬ್ ಬಚ್ಚನ್ಗೆ ಒಂದು ಸ್ಟೈಲ್ ಇಲ್ವಾ? ಶಾರುಖ್ ಖಾನ್ಗೆ ಒಂದು ಸ್ಟೈಲ್ ಇಲ್ವಾ? ಡಾಕ್ಟರ್ ರಾಜ್ಕುಮಾರ್ಗೆ ಒಂದು ಸ್ಟೈಲ್ ಇಲ್ವಾ? ಅಣ್ಣವ್ರಿಗೆ ನಮ್ಮ ಕರ್ತನ್ಗೆ ಒಂದು ಸ್ಟೈಲ್ ಇಲ್ವಾ? ಇದ್ರ ಬಗ್ಗೆ ಸಬ್ಜೆಕ್ಟ್ ಇದೆ, ನಾನು ಹೇಳ್ತೀನಿ. 8 ಅವರ್ ಕ್ಲಾಸ್ ಇದೆ, ಯಾವ್ದಕ್ಕೊಂದು ಕೇಳ್ರಿ ಅಂತೀನಿ. ಯೇಸು ಕ್ರಿಸ್ತನ ಸ್ಟೈಲ್ಗಳು ಏನು ಅಂತ ನಮ್ಮ ಬೈಬಲ್ ನೋಡಿಸ್ತೀನಿ ಎಲ್ಲ ಒಂದೊಂದು ವಾಕ್ಯಗಳು.
ಯೇಸು ಕ್ರಿಸ್ತು ಪ್ರತಿಯೊಂದು ಕಾರ್ಯಗಳು ನೋಡ್ರಿ ಪರ್ಟಿಕ್ಯುಲರ್ ಸ್ಟೈಲ್ ಇತ್ರಿ. ಯೇಸು ಕ್ರಿಸ್ತನ್ ಕಂಡೇ ಹಿಡಿದ ನೋಡ್ರಿ, ನಡ್ಕೊಂಡ್ ಬರ್ತಾವ್ರೆ ಏನ್ರಿ 24 ಫರ್ಲಾಂಗ್ ದೂರ ಇದ್ದಿದಂತೆ. ಹೋಗ್ತಾನೆ ಹೋಗ್ತಾನೆ ಎಷ್ಟೋ ದೂರ ನಡ್ಕೊಂಡು ಹೋಗೋ ಜೊತೆಗೆ ಯೇಸು ಕ್ರಿಸ್ತನ್ ಡಿಸ್ಕಸ್ ಮಾಡಕ್ಕೆ ಗೊತ್ತಿರಕ್ಕಾಗಿಲ್ಲ ಯೇಸು ಕ್ರಿಸ್ತು ಅಂತ. ಯಾವಾಗ ರೊಟ್ಟಿ ಮುರಿತಾರೋ ಅರೇ ಇವ್ರು ನಮ್ಗೆ ಕರ್ತರು ಅಂತ ಗೊತ್ತಾಗ್ಬಿಡ್ತಾರೆ ಅಂತಾರೆ. ಇನ್ನೇನು ಅಯ್ಯೋ ಸ್ವಾಮಿ ಅಂತ ಹಿಡ್ಕೊಳ್ಬೇಕು, ಅದ್ರ ಯೇಸು ಕ್ರಿಸ್ತು ಮಾಯ ಆಗ್ಬಿಟ್ರು. ಹಂಗಾರೆ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿರೋದು ಶಿಷ್ಯನ ಕಂಡಿಡ್ಕೊಂಡಿದ್ದು ರೊಟ್ಟಿ ಮುರಿಯೋದರ ಮುಖಾಂತರ. ಈ ನೆನಪಿಗಾಗಿನೇ ಪ್ರತಿ ಏನ್ರಿ ವಾರದ ಮೊದಲನೇ ದಿನ ಈ ಪದ್ಧತಿನ ಆಚರಣೆ ಮಾಡಕ್ಕೆ ಶಿಷ್ಯನುಗಳೇನ್ ಮಾಡ್ತಾ ಇದ್ರು ಅಲ್ಲಿ ವಾರದ ಮೊದಲನೇ ದಿನ ಈ ನಿಯಮಕ್ಕ ಕೂಡ್ತಾ ಇದ್ರು. ಅದರ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ ಇವಾಗ ಓದಿ ಅರ್ಥ ಆಗ್ತದೆ. ಅಪೊಸ್ತಲ ಕೃತ್ಯಗಳು 20:7 ಓದಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ನೋಡ್ರ, ವಾರದ ಮೊದಲನೇ ದಿವಸ ಯಾವ ಪದ್ಧತಿ? ರೊಟ್ಟಿ ಮುರಿಯಂತ ಪದ್ಧತಿ. ಯಾವ ಪದ್ಧತಿ? ಇಲ್ಲಿ ಮುರಿದ ಬಂದ ಪದ್ಧತಿ ಅಲ್ಲಿ ಹಿಮಾವಾಸಕ್ಕೆ ಹೋಗ್ತಬೇಕು ಅಂತ ಆ ಪದ್ಧತಿನ ಮಾಡೋದಕ್ಕೆ. ಅದಕ್ಕೆ ಇಲ್ಲಿ ಏನ್ರಿ ಪ್ರಭು ರಾತ್ರಿ ಭೋಜನ ಬಗ್ಗೆ ಕೊಡ್ಲಾರಿ, ರೊಟ್ಟಿ ಐತೆ ದ್ರಾಕ್ಷರಸ ಐತಾ ಇಲ್ಲಿ ಇಲ್ವೇ ಇಲ್ಲ ನೋಡ್ರಿ ಐತ್ರಿ ಅಂದ್ರೆ ಆ ಪದ್ಧತಿ ಮಾಡಕ್ಕೆ. ಆ ಪದ್ಧತಿಗೂ ಏನ್ರಿ ಪ್ರಭು ರಾತ್ರಿ ಭೋಜನದಲ್ಲಿ ದ್ರಾಕ್ಷರಸ ತೊಗೊಳಕ್ ಪದ್ಧತಿಗೂ ಎರಡು ತುಂಬಾ ವ್ಯತ್ಯಾಸ ಇದೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ಇದನ್ನ ಯಾವಾಗ ಮಾಡ್ಬೇಕು ಮತ್ತೆ ಇದನ್ನ ಯಾವಾಗ ಮಾಡ್ಬೇಕು ಬದರ್ ಅಂತಂದ್ರೆ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಬದರ್ ಇದು ಯಾವಾಗ ಬೇಕಾದ್ರೆ ಮಾಡ್ಕೋಬಹುದು ಬದರ್. ಯಾಕೆ ಅಂತಂದ್ರೆ ಏನ್ರಿ ಇದನ್ನ ಎಷ್ಟು ಸತಿ ಮಾಡ್ತಿರೋ ಏನ್ ಮಾಡ್ದಂಗೆ ಆತನ ಮರಣನ ನೋಡಿಸ್ದಂಗೆ ಅಂತ. ನೋಡಿ ಆ ವಾಕ್ಯ ಓದನ 1ನೇ ಕೊರಿಂಥ 11:20. ಓದ್ರಿ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಇಲ್ಲ 1 Corinthians 11:26. 26 ಸಾರಿ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಅದಕ್ಕೆ ಎಷ್ಟು ಜನ ಬಿಡ್ತಾರೆ ಬದರ್ ಇದು ಇಷ್ಟ ಬಂದಾಗ ಮಾಡೋ ಬದರ್ ಯಾವ್ದು ಬೇಕಾದ್ರೆ ಮಾಡೋದು ಏನ್ ತಪ್ಪಿಲ್ಲ. ಯಾಕಂದ್ರೆ ಎಷ್ಟು ಸತಿ ಮಾಡ್ತೀರೋ ಅಷ್ಟು ಒಳ್ಳೇದು ಬದರ್. ಯಾಕಪ್ಪ ಅಂದ್ರೆ ಎಷ್ಟು ಸತಿ ಮಾಡ್ತೀರೋ ಅಷ್ಟು ಸತಿ ನಾವ್ ಏನ್ ಮಾಡ್ತೀರಿ ಕರ್ತನ ಮರಣ ನೋಡಿಸ್ತೀರಿ. ಯೇಸುಗೂ ಸಂಘ ಹೇಳಿದ್ರ ಇಷ್ಟ ಬಂದಾಗ ಮಾಡೋದು ಎಷ್ಟು ಸತಿ ಬೇಕಾದ್ರೆ ಮಾಡ್ತಾನೆ ಇರ್ರಿ. ಯಾಕಂದ್ರೆ ನೀವು ಮಾಡ್ತಾ ಹೋಗಿರೆಲ್ಲ ಏನ್ ಮಾಡ್ತಾರೆ ಕರ್ತನ ಮರಣವನ್ನು ನೋಡಿಸ್ತಾರೆ ಅಂತಂದ್ರ. ವಾರದ ಮೊದಲನೇ ದಿನ ಸೇರ್ತಾ ಇದ್ ಏನಕ್ಕೆ? ಕರ್ತನ ಮರಣ ನೆನ್ಸ್ಕೊಳಕ, ಕರ್ತನ ಪುನರುತ್ಥಾನ ನೆನ್ಸ್ಕೊಳಕ, ಪುನರುತ್ಥಾನ ನೆನ್ಸ್ಕೊಳಕ್ಕೆ ಅಲ್ವ? ಮರಣನಲ್ಲ ರೀ. ಇಲ್ಲಿ ಯೇಸು ಕ್ರಿಸ್ತ ಮರಣ ನೆನ್ಸ್ಕೊಳಕ್ ಹೇಳಿರೋದು ಹೊರತು ಪುನರುತ್ಥಾನ ಅಲ್ಲ ರೀ. ಅದರಿಂದ ವಾರಕ್ಕೆ ಮೊದಲನೇ ದಿನ ಮಾಡೋದು ಅದು ಸರಿಯಲ್ಲ. ದಿನಾನು ಮಾಡೋದು ಕೂಡ ಏನ್ರಿ ಸರಿಯಲ್ಲ. ಈ ವಾಕ್ಯದ ಅರ್ಥ ಏನ್ ಗೊತ್ತಾ? ನೀವ್ ಎಷ್ಟು ಸತಿ ಮಾಡ್ತಾ ಇದಿರೋ ತಿಳ್ಕೊಳ್ಳಿ, ಅದು ಏನಪ್ಪ ಸೂಚನೆ ಮಾಡ್ತಾರೆ? ಕರ್ತನ ಮರಣವನ್ನು ಸೂಚನೆ ಮಾಡ್ತದೆ. ಇದು ಕರ್ತನ ಮರಣನ ಸೂಚನೆ ಮಾಡೋದ್ರಿಂದ ಬಹು ಗಂಭೀರವಾಗಿ ಬಹು ಎಚ್ಚರಿಕೆಯಿಂದ ಏನ್ ಮಾಡ್ರಿ ನೀವು ಬಹು ಕರೆಕ್ಟ್ ಆಗಿ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ಯಾರ ಮರಣನ ಸೂಚನೆ ಮಾಡೋಂಥದ್ದು? ಕರ್ತನ ಮರಣವನ್ನು ಸೂಚನೆ ಮಾಡೋಂಥದ್ದು. ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ರೀ. ಅದರ ಯೋಚನೆ ಮಾಡಿರ್ತೀನಿ ಏನ್ರಿ, ಇವತ್ತು ಲೋಕದಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಸತ್ತೋಗೋರು ಗೊತ್ತಾ? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸು, ಡಾಕ್ಟರ್ ಅಂಬೇಡ್ಕರ್, ಇವ್ರದೆಲ್ಲ ಡೆತ್ ಆನಿವರ್ಸರಿ ಅದರ ಯಾವಾಗ ಮಾಡ್ತೀರಿ? ಇವ್ರನ್ನೆಲ್ಲ ಇದು ಮರಣ ದಿನಾಚರಣೆ ಯಾವಾಗ ಮಾಡ್ತೀರಿ? ಅಲ್ವರ ಏನ್ರಿ ದಿನ ಮಾಡ್ತೀರಾ? ವಾರಕ್ಕೊಂದ್ಸತಿ ಮಾಡ್ತೀರಾ? ತಿಂಗಳಿಗೊಂದ್ಸತಿ ಮಾಡ್ತೀರಾ? ವರ್ಷಕ್ಕೊಂದೇ ಸತಿ ರೀ. ದಿನ ನೆನ್ಸ್ಕೊಳೋದು ತಪ್ಪಿಲ್ಲ, ಆದ್ರೆ ಆಚರಣೆ ಮಾಡೋಂಥದ್ದು ಯಾವಾಗ ಮಾಡ್ತೀರಿ? ವರ್ಷಕ್ಕೊಂದ್ಸರಿ. ಕರ್ತನ ಮರಣನ ಕೂಡ ವರ್ಷಕ್ಕೆ ಒಂದೇ ಸತಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕ್ರಿ. ಸರಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಬ್ರದರ್ ವರ್ಷಕ್ಕೊಂದ್ಸತಿ ಹೇಳ್ತಾರೆ ಬೈಬಲ್ ಪ್ರೂಫ್ ಇದೆ. ಎಸ್, ಬೈಬಲ್ ಪ್ರೂಫ್ ಇದೆ ರೀ. ಅಲ್ವರ ಎಲ್ಲಪ್ಪ ಪ್ರೂಫ್ ಇದೆ ಅಂತಂದ್ರೆ ಯೇಸು ಕ್ರಿಸ್ತು ಇದನ್ನ ಏನಾಗಿ ಮಾಡಿದ್ರು? ಅವರು ಈ ಪ್ರಭು ರಾತ್ರಿ ಭೋಜನ ತಗೊಂಡ್ರಲ್ಲ, ಅದು ಆಕ್ಚುಲಿ ಏನದು? ಓದ ನೋಡಿ, ಲೂಕ ಏನ್ರಿ ಲೂಕ 22:15 ಓದಿ ವರುಣ್ ಬ್ರದರ್. ಲೂಕ್ 22:15 ಓದ್ರಿ ಯಾರು ಜಲ್ದಿ. ಆಗ ಆತನು ಅವರಿಗೆ,
ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟ ಮಾಡೋದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನೋಡ್ರ ಏನ್ರಿ ಯೇಸು ಕ್ರಿಸ್ತ ಹೇಳ್ತಾರೆ, ಆ ಪ್ರಭು ರಾತ್ರಿ ಭೋಜನ ಹೇಳ್ತಾರೆ, ನಾನು ಕುತೂಹಲದಿಂದ ಈ ಪಸ್ಕದ ಊಟವನ್ನು ಮಾಡೋದಕ್ಕೆ ಏನ್ ಮಾಡಿದ್ದೀನಿ, ತುಂಬಾ ಕುತೂಹಲದಿಂದ ಅಪೇಕ್ಷಿಸಿದ್ದೀನಿ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಅವತ್ತು ಮಾಡಿದ್ದು ಪಸ್ಕದ ಹೊಸ ನಿಯಮ ಅಲ್ವರ. ನೋಡಿ ಇನ್ನೊಂದು ವಾಕ್ಯ ಓದೋಣ ಎಲ್ಲಿ ಅಂತಂದ್ರೆ 1 ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. First Corinthians 5:7. ಹಳೆಯ ಹುಳಿಯನ್ನೆಲ್ಲ ತೆಗೆದು ಹಾಕಿರಿ, ಆಗ ನೀವು ಹೊಸ ಹಿಟ್ಟಾಗುವಿರಿ. ನೀವು ನಿಜವಾಗಿಯೂ ಹುಳಿರಹಿತವಾದ ಪಸ್ಕದ ರೊಟ್ಟಿಯಾಗಿದ್ದೀರಿ. ಹೌದು, ನಮ್ಮ ಪಸ್ಕದ ಕುರಿಮರಿಯಾದತನು ಕ್ರಿಸ್ತನ ಆಗಲೇ ಕೊಲ್ಲಲ್ಪಟ್ಟಿದ್ದಾನೆ. ನೋಡ್ರ, ಪಸ್ಕದ ಕುರಿಯಾಗಿರಂತ ಕ್ರಿಸ್ತ ನಮ್ಗಾಗಿ ಮಾಡ್ತಾರೆ ಸತ್ತೋರಂತೆ. ಯೇಸು ಕ್ರಿಸ್ತ ಸತ್ತಿದ್ದೆ ಯಾವತ್ತು ಗೊತ್ತಾ? ಪಸ್ಕದ ದಿನ. ಪಸ್ಕದ ಕುರಿಯಾಗಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಅವ್ರು ಪ್ರಾಣ ಬಿಟ್ರಂತೆ. ಅದಕ್ಕೆ ಯಹೂದ್ಯರೆಲ್ಲ ಯೇಸು ಕ್ರಿಸ್ತನ ತುಂಬಾ ಫಾಸ್ಟ್ ಆಗಿ ಸಾಯಿಸ್ಬೇಕು ಅಂತ ಹೋಗ್ತಾರೆ. ಯಾಕೆ ಅಂತಂದ್ರೆ ಪಸ್ಕ ಇತ್ತು ಅವತ್ತು. ಎಲ್ಲಿದೆ? ಲೂಕ 18:28 ಓದಿ. ಸಾರಿ, ಯೋಹಾನ 18:28. ಯೋಹಾನ 18:28. ಆಮೇಲೆ ಅವರು ಯೇಸುವನ್ನು ಕಾಯೇಫನ ಬಳಿಯಿಂದ ಅರಮನೆಗೆ ಕರಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. ನೋಡ್ರ, ಯೇಸು ಕ್ರಿಸ್ತನ ಸಾಯಿಸ್ಬೇಕಾರೆ ಆವತ್ತಿನ ದಿನ ಏನ್ರಿ? ಪಸ್ಕದ ದಿನ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ರಿ. ಯೇಸು ಕ್ರಿಸ್ತು ಪಸ್ಕದ ಕುರಿಯಾಗಿ ಏನ್ ಮಾಡೋರಂತೆ, ಅವ್ರು ಸತ್ರಂತೆ. ಸರಿ, ಈ ಪಸ್ಕ ಹಬ್ಬನ ಯಾವಾಗ ಆಚರಣೆ ಮಾಡ್ತಾ ಇದ್ರು? ಯೇಸು ಕ್ರಿಸ್ತ ಹೇಳ್ತಾರೆ, ಈ ಪಸ್ಕದ ಊಟವನ್ನು ನಿಮ್ ಜೊತೆಗೆ ನಾನು ಮಾಡೋದಕ್ಕೆ ಬಹು ಕುತೂಹಲದಿಂದ ಹೇಳ್ತಾರೆ. ಹಂಗಾರೆ ಇಸ್ರೇಲ್ ಅಲ್ಲಿ ಪಸ್ಕನ ಯಾವಾಗ ಮಾಡ್ತಾ ಇದ್ರು? ದಿನ ಮಾಡ್ತಾ ಇದ್ರಾ? ಇಲ್ಲ, ವರ್ಷಕ್ಕೊಂದ್ಸಲ ಬ್ರದರ್. ತಿಂಗಳಿಗೊಂದ್ಸತಿ ಮಾಡ್ತಾ ಇದ್ರಾ? ವಾರಕ್ಕೊಂದ್ಸತಿ ಮಾಡ್ತಾ ಇದ್ರಾ? ಯಾವಾಗ ಮಾಡ್ತಾ ಇದ್ರ? ವರ್ಷಕ್ಕೊಂದ್ಸಲ ಹಬ್ಬ ತರ. ಅದನ್ನೇ ನಮಗ್ ಮಾಡು ಅಂತ ಹೇಳಿರೋದು. ಸರಿ, ಇದು ಯಾವಾಗ ಮಾಡ್ಬೇಕು? ನಡಿ ಓದೋಣ. ಅದಕ್ಕೆ ನೋಡ್ಬೇಕಾದ್ರೆ ಜೂಯಿಷ್ ಪಾಸ್ ಓವರ್ ಯಾವಾಗ ಮಾಡ್ತಾ ಇದ್ರು ಅಂತ ನೋಡಿದ್ರೆ ಇದನ್ನ ವಿಮೋಚನಾ ಕಾಂಡ 12ನೇದಲ್ಲಿ ಕೊಟ್ಟಿದೆ. ನೋಡಿ ಓದಿ, ವಿಮೋಚನಾ ಕಾಂಡ 12:2 ಓದಿ. ವಿಮೋಚನಾ ಕಾಂಡ 12:2. ಈ ತಿಂಗಳು ನಿಮಗೆ ವರ್ಷದ ಮೊದಲನೇ ತಿಂಗಳಾಗಿರುವುದು. ಈ 12:2 ಅಲ್ಲ ಬ್ರದರ್? 12ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಬ್ರದರ್. ಈ ತಿಂಗಳು ನಿಮಗೆ ವರ್ಷದ ಮೊದಲನೇ ತಿಂಗಳಾಗಿರುವುದು. ಅಷ್ಟೇನಾ? ಸರಿ, 13ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಹಬೀಬ್ ತಿಂಗಳಿನ ಈ ದಿನದಲ್ಲಿ ನೀವು ಈಜಿಪ್ಟ್ ಅನ್ನು ಬಿಟ್ಟು ಹೊರಟಿರಿ. ಸರಿ, ಓಕೆ. ಯಾರೋ ದಯವಿಟ್ಟು ಬೈಬಲ್ ಅಲ್ಲಿ ಓದ್ರಿ. ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ನೋಡ್ರ, ಬೈಬಲ್ ವಿಷಯದಲ್ಲಿ ಬೈಬಲ್ ಅಲ್ಲೂ ಅಲ್ಲಿ ಫೋನ್ ಅಲ್ಲಿರೋ ಬೈಬಲ್ಗೆ ಎಷ್ಟು ವ್ಯತ್ಯಾಸ ನೋಡ್ರ. ಬೈಬಲ್ ಓದ್ರಿ ದಯವಿಟ್ಟು. ಹೇಳ್ತೇವೆ ಏನಂತಾರೆ, ಎಲ್ಲಾ ಮಾಸಗಳಲ್ಲಿ ಇದೇ ನಿಮ್ಗೆ ಆದಿ ಮಾಸ, ಫಸ್ಟ್ ಮಂತ್ ಅಂತ ಹೇಳ್ತಾರೆ. ಇದು ಯಾವುದು? 13:4 ಇವಾಗ ಓದಿ, ಬೈಬಲ್ ತೆಗೆದೋದಿ. ಚೈತ್ರ ಮಾಸದ ಈ ದಿನ, ಈ ದಿನದಲ್ಲಿ ಹೊರಡುವರಾಗಿದ್ದೀರಷ್ಟೇ. ಯಾವ ಮಾಸ? ಚೈತ್ರ ಮಾಸ. ಚೈತ್ರ ಮಾಸ. ವೆರಿ ಗುಡ್. ಇವಾಗ ಚೈತ್ರ ಮಾಸನ ಯಾವ್ದು? ಯಾವ ತಿಂಗಳು? ಏಪ್ರಿಲ್ ಅಲ್ವರ. ಚೈತ್ರ ಮಾಸನ ಏನ್ರಿ? ಅಬೀಬ್ ಮಾಸ ಅಂತ ಹೇಳ್ತಾರೆ. ಅಬೀಬ್ ಮಾಸನ ಯಾವ ಗೊತ್ತಾ? ಏನ್ರಿ? ಜನವರಿ ಅಲ್ಲ. ಯಾವುದು? ಏಪ್ರಿಲ್ ಅಲ್ವರ. ಇವಾಗ ಏನ್ರಿ? ವರ್ಷದ ಆರಂಭ ನಮ್ ಕ್ಯಾಲೆಂಡರ್ ಇರೋದು ಜನವರಿ ರೀ. ಆಕ್ಚುಲಿ ವರ್ಷದ ಆರಂಭ ಯಾವಾಗ ಶುರು ಆಗ್ಬೇಕು? ಯಾವಾಗ ಶುರು ಆಗ್ತದೆ? ಏಪ್ರಿಲ್ ಅಲ್ವರ. ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇವತ್ತು ಕೂಡ ಲೋಕದಲ್ಲಿ ಫೈನಾನ್ಷಿಯಲ್ ಇಯರ್ ಯಾವಾಗ ಶುರು ಆಗುತ್ತಾ? ಫೈನಾನ್ಷಿಯಲ್ ಇಯರ್ ಯಾವಾಗ ಶುರು ಆಗ್ತದೆ? ಏಪ್ರಿಲ್ ಟು ಮಾರ್ಚ್. ಎಲ್ಲ ಬುಕ್ಸ್ ಆಫ್ ಮಾರ್ಚ್. ಯಾಕಪ್ಪ ಅಂದ್ರೆ ಫೈನಾನ್ಷಿಯಲ್ ಇಯರ್ ಶುರು ಆಗೋದು ಏಪ್ರಿಲ್ ಟು ಮಾರ್ಚ್. ಮತ್ತೆ ಜನವರಿ ಹೆಂಗ್ ಬಂತು ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಜನವರಿ ಹೇಗಪ್ಪ ಬಂತು ಅಂತಂದ್ರೆ ಇಸ್ರೇಲ್ ಜನಗಳನ್ನ ರೋಮನ್ಸು ಸೆರೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಸೆರೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವರು ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ? ಏಪ್ರಿಲ್ ತಿಂಗಳಲ್ಲಿ ಪಸ್ಕನ ಆಚರಣೆ ಮಾಡ್ತಾ ಇರ್ತಾರೆ. ಇದು ರೋಮ ಅಧಿಪತಿಗೆ ಇಷ್ಟನೇ ಆಗಲ್ಲ ರೀ.
ಇವ್ರು ಯಾವಾಗ ನೋಡಿದ್ರು ಈ ವರ್ಷದ ಆರಂಭ ಅಂತ ಅಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ತಾರೆ. ಹೆಂಗಾರ ಮಾಡಿ ಕಟ್ ಆಫ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತಂದರೆ, ಆ ಏಪ್ರಿಲ್ ತಿಂಗಳ ಮೊದಲನೇ ಮಾಸ ಇತ್ತಲ್ಲ, ಅದನ್ನ ತೆಗೆದುಬಿಟ್ಟು ಜನವರಿಗೆ ಶಿಫ್ಟ್ ಮಾಡ್ಬಿಡ್ತಾನೆ. ಏನಕ್ಕೆ ಶಿಫ್ಟ್ ಮಾಡ್ದ ಅಂತಂದರೆ, ಅವನ ಹೆಸರು ಜನರಸಸ್ ಅಂತ ಇದನ್ನ ಮಾಡಿದವನು. ಅವನ ಹೆಸರಿಗೆ ಹತ್ತಿರವಾಗಿರೋದು ಯಾವುದೋ ಜನವರಿ ಇದ್ದಿದ್ದು, ಅದಕ್ಕೆ ಜನವರಿ ಶಿಫ್ಟ್ ಮಾಡ್ಬಿಡ್ತಾನೆ. ಇದೇ ವರ್ಷದ ಆರಂಭ, ಇನ್ಮೇಲಿಂದ ನೀವೆಲ್ಲ ಹಿಂಗೆ ಮಾಡಬೇಕು ಅಂತ, ಅದಕ್ಕೆ ಜನವರಿ ಅಂತ ಫಸ್ಟ್ ಬಂದಿದ್ದು. ಆದರೆ ಯಹೂದ್ಯರು ಕೇಳಬೇಕಲ್ಲ, ಇವ್ರು ಯಾರ ಮಾತು ಕೇಳಲ್ಲ, ಇವ್ರ ಪಾಯಿಂಟ್ ಇವ್ರು ಏಪ್ರಿಲ್ನ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಏನು ಮಾಡಿದ್ರೆ, ಇವ್ರನ್ನ ಗೇಲಿ ಮಾಡಬೇಕಲ್ಲ, ಇವ್ನ ಅವಮಾನ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಿದ್ರೆ ಏಪ್ರಿಲ್ ಫೂಲ್ ಅಂತ ತಂದಿಟ್ಬಿಟ್ರು. ಏಪ್ರಿಲ್ 1ನೇ ತಾರೀಕಿಗೆ ಏನು ಹೇಳ್ತಾರೆ? ಏಪ್ರಿಲ್ ಫೂಲ್. ಯಾಕೆ? ಇವರು ಹೇಳಿದ ಮಾತು ಕೇಳಲ್ಲ, ಇವರು ಮುಟ್ಟಾಳ್ರು, ಇವ್ರು ಇಷ್ಟ ಬಂದಂಥ ರೀತಿಲಿ ಮಾಡ್ತಾರೆ ಅಂದ್ಬಿಟ್ಟು ಹಿಂಗೆ ಏಪ್ರಿಲ್ ಫೂಲ್ ಬಂದಿದ್ದು. ಅರ್ಥ ಆಯ್ತಾ? ಸರಿ, ಏನಿವೆ ಚೈತ್ರ ಮಾಸ ಅಂದರೆ ಅಬೀಬ್ ಮಾಸ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ, ಇದಕ್ಕೆ ಒಂದು ಕ್ರಮ ಇತ್ತು. ಏನು ಕ್ರಮ ಇತ್ತು? ಇವಾಗ ಜಲ್ದಿ ಬೈಬಲ್ ತೆಗೀರಿ, ವಿಮೋಚನಾ ಕಾಂಡ 12ನೇದಲ್ಲಿದೆ, ಲಿಸ್ಟ್ ಓದೋಣ. ಫ್ರೀ ಇರ್ಬೇಕಾದ್ರೆ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಅದು ನೀಟಾಗಿ ಓದ್ಕೊಳ್ಳಿ, ಓಕೆನಾ? ದಯವಿಟ್ಟು ಯಾರೋ ಒಬ್ರು ಓದ್ರಿ, ಬೈಬಲ್ನ ಕ್ಲೀನಾಗಿ ಜಲ್ದಿ ಓದಿ. ಏನ್ರಿ? ಚೈತ್ರ ಮಾಸದಲ್ಲಿ ರೋಮಪುರ ವಿಮೋಚನಾ ಕಾಂಡ 12:3 ಓದಿ. ಓದಿ ಬರೀ ಇದರ ವಿಷಯ ನೀವು ಇದರ ಇಸ್ರಾಯೇಲರ ವಿಷಯದಲ್ಲಿ ನೀವು ಇಸ್ರಾಯೇಲರ ಓದಿ ವರುಣ್ ಬ್ರದರ್. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ನೋಡ್ರ ಏನ್ರಿ 10ನೇ ದಿನ ತಗೊಬೇಕು ಅಂತ ಹೇಳ್ತಾರೆ. ಅದೇ ಥರ ಯೆರೂಸಲೇಮ್ಗೆ ಬಂದಿದ್ದು ಕರೆಕ್ಟಾಗಿ ಜೀಸಸ್ಗೆ ಎಷ್ಟು ಏನ್ರಿ ಪಸ್ಕದ ಕರೆಕ್ಟಾಗಿ 10ನೇ ದಿನದಲ್ಲಿ. ಪಸ್ಕಾಕ್ಕಿಂತ ಮುಂಚೆ ಏನ್ರಿ 10th ಡೇ ಕರೆಕ್ಟಾಗಿ ಏನು ಆಗ್ತಾರೆ ಯೇಸು ಕ್ರಿಸ್ತು ಯೆರೂಸಲೇಮ್ಗೆ ಕತ್ತೆ ಮೇಲೆ ಬರ್ತಾರೆ ನೋಡ್ರಿ ಇರ್ತೀನಿ. ಆಮೇಲೆ ಏನು ಮಾಡ್ಬೇಕಂತ ಬರ್ತಾರೆ 6ನೇ ವಾಕ್ಯ. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೋಟಗಳಲ್ಲಿ ಕೊಯ್ಯಬೇಕು. ಹೆಂಗಂದ್ರೆ ಕುಯ್ಬೇಕಂತೆ? ಅದನ್ನ ಮನೇನೆ ಇಟ್ಕೊಂಡು 14ನೇ ತಾರೀಕು ಕಡಿಬೇಕಂತೆ. ಕರೆಕ್ಟಾಗಿ ಯೇಸು ಕ್ರಿಸ್ತು ಶಿಲ್ಮೆ ಸತ್ತಿದ್ ಯಾವಾಗ್ರಿ? ಏನ್ರಿ ಅಬೀಬ್ ಮಾಸ 14ನೇ ತಾರೀಕಲ್ಲಿ ಏನ್ ಮಾಡ್ತಾರೆ? ಅದನ್ನ ಕಡಿತಾರೆ. ಅದರ ಯಾವಾಗ ಕಡಿದ್ರು, ಯಾವ ಸಂದರ್ಭದಲ್ಲಿ, ಯಾವ ಸಮಯ ಬದರ್? ಆ ವಾಕ್ಯದಲ್ಲಿ ಬಂತ ಓದಿ ಇನ್ನೊಂದ್ಸತಿ 6ನೇ ವಾಕ್ಯ. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ. ಸಂಜೆಯಲ್ಲಿ ಕುರಿ ಮಡಿ ಕಡಿಬೇಕು. ಕಡ್ದ್ಬಿಟ್ಟು ಆ ರಕ್ತ ಅಂತವನ್ನ ಏನ್ ಮಾಡ್ಬೇಕ್ರಿ? ತನ್ನ ಬಾಗಲ್ ನಿಲುವಲ್ಲಿ ಹಾಕ್ಬೇಕು. ಗೊತ್ತಾಯ್ತಾ? ಎಲ್ಲ ಚೆನ್ನಾಗಿ ಅರ್ಥ ಆಯ್ತಾ? ಪಸ್ಕದ ಅನುಸಾರ ಏನಿದೆ ಅಂತೆ? ಕುರಿನ್ ಕಡಿಬೇಕು, ರಕ್ತನೇ ಮಾಡಬೇಕು, ಬಾಗಲ್ ನಿಲುವಲ್ಲಿ ಹಾಕ್ಬೇಕು. ಇದರ್ಥ ಏನ್ರಿ? ಅರ್ಥ ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತ ನಾವು ಅಂಗೀಕಾರ ಮಾಡಬೇಕು. ನಮ್ಮ ಹೃದಯದ ಬಾಗಿಲ ಮೇಲೆ ನಾವು ಅದನ್ನ ಚೆನ್ನಾಗಿ ಕ್ಲೀನಾಗಿ ಮಾಡ್ಕೋ, ಅಂಟಿಸ್ಕೊಬೇಕು, ಹಾಕ್ಬೇಕು. ಆ ದಿನ ರಾತ್ರಿ ಏನಾಗ್ತಂತೆ? ಮರಣದ ದೂತ ಹಾದಿ ಹೋಗ್ತಾನೆ ಅಲ್ಲರ. ಅದಕ್ಕೆ ಯೇಸು ಕ್ರಿಸ್ತು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ್ ಯಾವಾಗ? ಬೆಳಿಗ್ಗೆ ಹೊತ್ತು ಮಾಡಿದ್ರ? ರಾತ್ರಿ ಹೊತ್ತು ಮಾಡಿದ್ರಿ. ಅವ್ರು ಶಿಲ್ಬೆ ಮೇಲೆ ಸಾಯಂತ ಸಮಯ ಏನಾಗಿತ್ತು? ಕರೆಕ್ಟಾಗಿ ಸಂಜೆ ಹೊತ್ತಾಗಿತ್ತು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆ ಊಟ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರೆ? ಆರಾಮಾಗಿ ಕೂತ್ಕೊಂಡು ಊಟ ಮಾಡಂಗಿಲ್ಲ ರೀ. ಸೊಂಟಿಗೆ ಬೆಲ್ಟ್ ಹಾಕೊಬೇಕು, ಬಟ್ಟೆ ಹಾಕೊಬೇಕು, ಕೈಯಲ್ಲಿ ಕೋಲ್ ಇಟ್ಕೊಬೇಕು. ಊಟ ಹೆಂಗ್ ಮಾಡಕತ್ತೆ? ಫಾಸ್ಟ್ ಆಗಿ ತಿನ್ಬೇಕಂತೆ. ಓದ್ ನಿಂತೀನಿ ಇಲ್ಲಿ 8ನೇ ವಾಕ್ಯ ಬದರ್. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಉಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ನೋಡ್ರ ಏನ್ರಿ ತಿನ್ಬೇಕಂತೆ? ಇದು ಬೆಂಕಿಯಲ್ಲಿ ಸುಟ್ಟು ಉಳಿ ರೊಟ್ಟಿ ಏನ್ರಿ ಇಲ್ಲದೆ ಕಹಿಯಾದ ಸೊಪ್ಪು ಜೊತೆ ತಿನ್ಬೇಕಂತೆ. ಕಹಿಯಾದ ಅನುಭವಗಳ ಜೊತೆಗೇನೆ ಉಪ್ಪು ಹುಳಿ ಇಲ್ದಿರಂತ ರೊಟ್ಟಿನೇನೆ ನಿಷ್ಕಳಂಕವರಂತ ದೇವರ ವಾಕ್ಯ ರೀ. ಸುಳ್ಳು ಉಪದೇಶ ಇಲ್ದಿರ ಸುತ್ಯ ವಾರ್ತೆಗಳ ಮಾಡಿ ನಾವು ತಿನ್ಬೇಕಂತೀರಿ. ಅದರ ಆಮೇಲೆ ಇನ್ನೊಂದು ಓದಿ ಬಿಡ್ರಿ ನೆಕ್ಸ್ಟ್ ಹಂಗೆ ಅದಲ್ಲೇ 11 ಬದರ್. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಪಸ್ಕ ಯೆಹೋವನ ಪಸ್ಕ ಆಗಿರಂದ ಇದು ನೀವೇನ್ ಮಾಡ್ತೀವಿ? ತ್ವರೆಯಾಗಿ ತಿನ್ಬೇಕಂತ. ಇದೇ ತರ ಕರ್ತನಲ್ಲಿ ಪ್ರೀತಿ ಕ್ರಿಸ್ತ ಯೇಸು ನಮ್ಮ ಪಸ್ಕದ ಕುರಿ. ಈ ಒಂದು ಆಚರಣೆ ನಾವು ಮಾಡ್ಬೇಕಾದ್ರೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ ರೀ. ಇದನ್ನ ವರ್ಷಕ್ಕೊಂದ್ಸತಿ ಅವ್ರು ಹೇಳಿದಂಥ ರೀತಿಯಲ್ಲಿ ನಿಯಮದ ಪ್ರಕಾರ ಏನು ಮಾಡ್ಬೇಕು? ನಾವು ಅದನ್ನ ಮಾಡ್ಬೇಕು. ಪಸ್ಕ ಕುರಿನ ಇಷ್ಟ ಬಂದಂಗೆ ಕಡಿಬೋದಾಗಿತ್ತಾ? ಮೂಳೆ ಮುರಿಬಾರ್ದು. ಚೆನ್ನಾಗಿ ಅರ್ಥ ಆಯ್ತಾ? ಆಮೇಲೆ ಏನು ಮಾಡ್ಬೇಕು? ನೀರಲ್ಲಿ ಹಾಕಿ ಬೈಸಂಗಿಲ್ಲ, ರೋಸ್ಟ್ ಮಾಡ್ಕೊಂಡೇ ತಿನ್ಬೇಕು. ಆಮೇಲೆ ಆರಾಮಾಗಿ ತಿನ್ನಂಗಿಲ್ಲ. ಇದೆಲ್ಲ ನೀತಿ ನಿಯಮಗಳಿದ್ದಾರೆ. ಇವೆಲ್ಲ ಹೈಯರ್ ಕ್ಲಾಸಸ್ ಎಲ್ಲ ನೋಡೋಣ ಅದರ. ಆದರೆ ಮುಖ್ಯವಾಗಿರೋ ಪಾಯಿಂಟ್ ಏನಪ್ಪ ಅಂದರೆ
ಪಸ್ಕ ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ದು, ಅದೇ ಥರ ಕರ್ತನ ಮರಣವನ್ನು ವರ್ಷಕ್ಕೊಂದ್ಸತಿ ಕರೆಕ್ಟಾಗಿ ಮಾಡ್ಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ನೀವು ಊಟ ತಿಂಡಿ ಮಾಡೋಕ್ಕೆ ನಿಮ್ಮ ಮನೆ ಇಲ್ವಾ? ಇಷ್ಟ ಬಂದಂಥ ರೀತಿಯಲ್ಲಿ ಇಷ್ಟ ಬಂದವಾಗೆಲ್ಲ ತಿಂತಾ ಇದ್ದೀರಲ್ವ ಅಂತ ಅದಕ್ಕೆ ಖಂಡಿಸೋದವರು. ಯಾಕೆಂದ್ರೆ ಕೊರಿಂಥ್ಯ ಸಭೆಯಲ್ಲಿ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ, ನೀವು ಹಂಗೆ ಮಾಡಬೇಡಿ. ಯಾಕಂದ್ರೆ ನೀವು ಪ್ರತಿಯೊಂದು ಸತಿಗಿಂತ ಮಾಡ್ತಾ ಇರ್ಬೇಕಾದ್ರೆ ಕರ್ತನ ಮರಣವನ್ನು ಸೂಚಿಸ್ತಾ ಇರೋದ್ರಿಂದ ಬಹು ಎಚ್ಚರಿಕೆಯಿಂದ ತನ್ನನ್ನು ತಾನೇ ವಿಚಾರಿಸಿ ಮಾಡಿ ನೀವು ಮಾಡ್ರಿ ಅಂತ ಹೇಳ್ತಾರೆ. ಅನ್ನ ಕರ್ತನ ಈ ಪ್ರೀತಿ ಅನ್ಸ್ಕೊಳ್ಳೆ, ಪ್ರಭು ರಾತ್ರಿ ಭೋಜನನ ನಾವು ಮಾಡ್ಬೇಕಾದ್ರೆ ವರ್ಷಕ್ಕೊಂದ್ಸತಿ ಕರೆಕ್ಟಾಗಿ ಸತ್ಯವೇದಲ್ಲಿ ಕೊಟ್ಟಿದ್ದ ನಿಯಮದ ಪ್ರಕಾರ ಮಾಡ್ಬೇಕು. ಅದು ಯಾವಾಗ ಮಾಡಬೇಕು? ರಾತ್ರಿ ಸೂರ್ಯ ಮುಳುಗಿದ್ಮೇಲೆ ಮಾಡಬೇಕು. ರಾತ್ರಿ ಅಂತ ಬಿಟ್ಟು ರಾತ್ರಿ 10 ಗಂಟೆಗೆ ಮಾಡೋದಲ್ಲ ರೀ. ಸೂರ್ಯ ಮುಳುಗಿದ್ಮೇಲೆ 6 ರಿಂದ 8 ಗಂಟೆ ಸಮಯದಲ್ಲಿ ಮುಳುಗಿದ್ನ ಇದನ್ನ ಕ್ರಮವಾಗಿ ನಾವೇನ್ ಮಾಡಬೇಕು. ಅದರ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಯೇಸು ಕ್ರಿಸ್ತ ಸತ್ತಿದ್ದು ಅಬೀಬ್ ಮಾಸ 14ನೇ ತಾರೀಕು ಕುರಿ ಏನಂದ್ರೆ ಪಸ್ಕದ ಕುರಿಯಾಗಿ. ಅದಕ್ಕೆ 1 ದಿನ ಮುಂಚೆ ಏನ್ ಮಾಡೋರು ಅವರು? ಸಂಜೆಯಲ್ಲಿ ರಾತ್ರಿಯಲ್ಲಿ ಆ ಪಸ್ಕನ ಆಚರಣೆ ಮಾಡಿ. ಇದೇ ತರ ಪಸ್ಕದ ಕುರಿಯ 1 ದಿನ ಮುಂಚೆ ನಾವೇನ್ ಮಾಡಬೇಕು? ಕರ್ತನ ಮರಣವನ್ನು ನೆನೆಸ್ಕೋಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ನಮ್ಮ ಕರ್ತನೋ ನಮ್ಮ ಹತ್ರ ಯಾವ್ದು ನೆನ್ಸ್ಕೊಂತ ಯಾವತ್ತು ಇದುವರೆಗೂ ಹೇಳಿಲ್ಲ ರೀ. ಅವ್ರು ಹೇಳೋದು ಒಂದೇ ವಿಚಾರ, ನನ್ನ ಮರಣವನ್ನು ನೆನ್ಸ್ಕೊಳಕ್ಕಾಗ ಇದು ಮಾಡಿ ಅಂತ. ಸಾಯಂತ ಮನುಷ್ಯರು ಅವ್ರ ಕೊನೆ ಆಸೆನ ನೆರವೇರಿಸಿ ಅಂತಂದ್ಬಿಟ್ಟು ಕೋರ್ಟಲ್ಲಿ ಕೂಡ ಹೇಳ್ತಾರೆ. ಇವತ್ತು ಎಷ್ಟೇ ದುಷ್ಟನಾಗ್ಲಿ ಕೊನೆ ಆಸೆ ನೆರವೇರಿಸಿ ಅಂತ ಹೇಳ್ತಾರೆ. ಅದರ ಕಸಾಬನ ಸಿಲ್ವೆನ ಅವ್ನು ಸಾಯಿಸ್ಬೇಕಾರೆ ಅವ್ನ ಕೊನೆ ಆಸೆ ನೆರವೇರಿಸ್ತಾರೆ. ಅದರ ನಮ್ಮ ಕರ್ತನ ಒಂದು ಕೊನೆ ಆಸೆ ಈ ಪಸ್ಕದ ಒಂದು ಭೋಜನನ ನಿಮ್ಮ ಜೊತೆ ಆಚರಿಸಿದ ಬಹು ಕುತೂಹಲ ಇದ್ದೀನಿ ಅಂತ ಹೇಳ್ತಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ವರ್ಷಕ್ಕೊಂದ್ಸತಿ ನಾವೇ ಮಾಡೋಕ್ಕೋ ಆಚರಣೆ ಮಾಡೋರಾಗಿರ್ಬೇಕು. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು ಏನ್ರಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. ಅದೇನೆಂದರೆ ಕರ್ತನು ಯೇಸು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದು ದೇವ್ರಿಗೆ ಸ್ತೋತ್ರ ಮಾಡಿ ಹೋದ್ರು. ರಾತ್ರಿಯಲ್ಲಿ ಮುಡ್ತದೆ ತಾನು ಹಿಡಿದುಕೊಟ್ಟಲ್ಪಟ್ಟಂತ ದಿನದಲ್ಲಿ. ಇಷ್ಟ ದಿನ ಎವ್ರಿ ಡೇನ ಎವ್ರಿ ವೀಕ ಯೇಸು ಕುಸು ಎವ್ರಿ ದಿನ ಇಟ್ಕೊಂಡೋದ್ರ? ಯೇಸು ಕುಸು ಎವ್ರಿ ವಾರಕ್ಕೂಸು ಇಟ್ಕೊಂಡೋದ್ರ? ತಿಂಗಳಿಗೂ ಇಟ್ಕೊಂಡೋದ್ರ? ಆ ದಿನದಲ್ಲಿ. ಅದಕ್ಕೆ ಲೂಕ 22:20 ಹೇಳೋದು ಏನ್ರಿ, ಊಟವಾದ ಮೇಲೆ ಆತನು ಅದೇ ರೀತಿ ಪಾತ್ರೆ ತೆಗೆದುಕೊಂಡು, ಈ ಪಾತ್ರೆ ನಿಮಗೋಸ್ಕರ ಸೂಸಲ್ಪಟ್ಟಿರುವಂತ ನನ್ನ ರಕ್ತವು ಅಲ್ಲರ ಸ್ಥಾಪಿಸವಾಗಿರುತ್ತೆ, ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ಕರ್ತನಲ್ಲಿ ಪ್ರಿಯಗಳೇ, ಇದನ್ನ ಸರಿಯಾಗಿ ಸೂರ್ಯ ಮುಳುಗಿದ ಮೇಲೆ 6 ರಿಂದ 8 ಗಂಟೆಗೆ ಮಾಡಂತದ್ರಿ. ಅದಕ್ಕೆ ಯೇಸು ಕ್ರಿಸ್ತನ ಆಚರಣೆ ಮಾಡಿದ್ರು. 8 ಗಂಟೆಗೆ ಗೆತ್ಸೆಮನೆ ತೋಟಕ್ಕೆ ಹೋದ್ರು, ಅರೆಸ್ಟ್ ಆದ್ರು. ಅದರ ಅನ್ನ ಕರ್ತನಲ್ಲಿ ಪ್ರಿಯಗಳೇ, ಯೇಸು ಕ್ರಿಸ್ತ ಸತ್ತಿದ್ದು ಫ್ರೈಡೇ. ಅದರ ಅವ್ರು ಪುನರ್ತನಾಗಿದ್ದು ಯಾವತ್ತಪ್ಪ ಅಂದ್ರೆ ಸಂಡೇ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ನೋಸಗಳೇ ಏನ್ರಿ, ಗುಡ್ ಫ್ರೈಡೇ ಯಾವಾಗ? ಅದನ್ನು ಕೂಡ ಏನು ಮಾಡಿ, ಗುಡ್ ಫ್ರೈಡೇ ಒಂದು ಕ್ಲಾಸಸ್ ಇದೆ, ನಾವು ನೋಡೋಣ. ಅದರ ಯೇಸು ಕ್ರಿಸ್ತ ಸಾಯೋ ದಿನ ಫ್ರೈಡೇ ಇತ್ತು ಅಲ್ದರ. ಆದರೆ ಪ್ರತಿ ವರ್ಷ ಫ್ರೈಡೇ ಬರೋಕ್ಕೆ ಹೇಗೆ ಸಾಧ್ಯ? ಅದನ್ನು ಕೂಡ ನಾವೇನು ಮಾಡೋಣ, ದೇವರ ಒಂದು ವಾಕ್ಯದಲ್ಲಿ ಮುಂದೆ ಬರೋದಿನ ಡೀಟೇಲ್ ಆಗಿ ನಾವೇನು ಮಾಡೋಣ, ನಾವು ನೋಡೋಣ. ಅದರ ಅದಕ್ಕೆ ಅಪೊಸ್ತಲ ಪೌಲ್ ನಮ್ಗೆ ಎಚ್ಚರಿಕೆ ಮಾತು ಕೊಟ್ಟಿದ್ದು ಏನಂತ ಹೇಳ್ತಾರೆ, ಓದ್ಬಿಡೋಣ ವಾಕ್ಯನ. 1 ಕೊರಿಂಥ 11ನೇ ಅಧ್ಯಾಯ 27-31 ಓದಿ ಬರಂಬುದ. 1 Corinthians 11:27-31. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ. ನೋಡ್ರ, ಅದಕ್ಕೆ ಯಾರ ಈ ವಿಚಾರನ ಗೊತ್ತಿಲ್ದಿರ ವಾರಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ದಿನಾಲು ತಗೊಂಡ ಅಂದ್ರೆ ಏನರ್ಥ? ಏನ್ ಮಾಡ್ದಂಗೆ? ಕರ್ತನ ದೇಹಕ್ಕೂ ರಕ್ತಕ್ಕೆ ಏನ್ ಮಾಡ್ದಂಗೆ? ದ್ರೋಹ ಮಾಡ್ದ. ನಮಗೇನ್ ಮಾಡ್ದಂಗಲ್ಲ ರೀ, ಕರ್ತನ್ ಮಾಡ್ದಂಗೆ ಯೋಚನೆ ಮಾಡ್ಬೇಕು. ಕರ್ತನ್ಗೆ ದ್ರೋಹ ಮಾಡೋದು ದೇವ್ರು ಬಿಡ್ತಾರೇನ್ರಿ? ಇಸ್ರೇಲ್ ಜನಗಳೇ ಬಿಟ್ಟಿಲ್ಲ, ಚೆದ್ರ ಸಾಕ್ಬಿಟ್ರು, ವಾಡ್ದಾಕ್ಬಿಟ್ರು. ನಾವು ತಿಳಿದು ಇದನ್ನ ಕೈ ಹಾಕಿದ್ರೆ ಏನ್ರಿ ತಪ್ಪಾಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ಲಿ, ತನ್ನನ್ನು ತಾನೇ ಪರೀಕ್ಷಿಸ್ಕೊಂಡು ಹಾಕ್ಲಿರಿ. ಯಾಕೆ ಗೊತ್ತಾ? ಸತ್ಯವೇದ ನಮ್ಗೆ ಗೊತ್ತಿಲ್ದಿರ ದೆವ್ವದ ಮೇಜಿದೆ, ದೆವ್ವದ ಪಾತ್ರೆ ಇದೆ ಗೊತ್ತಾ? ಓದಿ 1 ಕೊರಿಂಥ 10:21 1 Corinthians 10:21. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ನೋಡ್ರ, ದಯವಿಟ್ಟು ನೆನ್ಸ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ತನ ಪಾತ್ರೆ ಇದೆ, ದೆವ್ವದ ಪಾತ್ರೆ ಇದೆ. ನಮಗೆ ಗೊತ್ತಿಲ್ಲ ದೆವ್ವದ ಪಾತ್ರೆಲಿ ಕೈ ಹಾಕ್ತಾ ಇದ್ದೀರಾ ವಾರಕ್ಕೊಂದ್ಸತಿ. ನಮ್ಗೆ ಗೊತ್ತಿಲ್ಲ ದಿನಕ್ಕೊಂದ್ಸತಿ ದೆವ್ವದ ಪಾತ್ರೆಲಿ ಕೈ ಹಾಕ್ತಾ ಇದ್ದೀರಾ. ನಮ್ಗೆ ಗೊತ್ತಿಲ್ಲ ತಿಂಗಳಿಗೊಂದ್ಸತಿ ಕೈ ಹಾಕ್ತಾ ಇದ್ದೀರಾ. ಅದೆಲ್ಲ ದೆವ್ವದ ಪಾತ್ರೆಗಳು, ಅದೆಲ್ಲ ಕರ್ತನ ಪಾತ್ರೆನೇ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಅವರ ಕರ್ತನ ಪಾತ್ರೆ ಇದೆ, ದೆವ್ವದ ಪಾತ್ರೆ ಇದೆ. ಸತ್ಯವೇದ್ರ ಪ್ರಕಾರ ನಡ್ಕೊಳೋದೇನ್ರಿ? ಕರ್ತನ ಪಾತ್ರೆ. ಅದನ್ನ ವರ್ಷಕ್ಕೊಂದ್ಸರಿ ಕರೆಕ್ಟಾಗಿ ಮಾಡ್ಬೇಕು. ನೀವು ಪ್ರಕಾರ
ನಾವು ತೊಗೊಬೇಕು. ಅದರ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ, ದಯವಿಟ್ಟು ಎಲ್ಲ ಕೇಳಿ. ಹಾಗೂ ಕೂಡ ನಿಮ್ಗೇನೋ ಕೇಳಿ ಏನೋ ಡೌಟ್ಸ್ಗಳಿತ್ತಂದರೆ ನೆಕ್ಸ್ಟ್ ವೀಕು ದಯವಿಟ್ಟು ನಿಮ್ಮೆಲ್ಲ ಪ್ರಶ್ನೆಗಳ ತೊಗೊಂಬನ್ನಿ. ಇವೆಲ್ಲ ಪ್ರಶ್ನೆಗಳನ್ನ ಸತ್ಯವೇದ ಮುಖಾಂತರ ಫುಲ್ ಕ್ಲೀನಾಗಿ ಡಿಸ್ಕಸ್ ಮಾಡೋಣ. ಓಕೆನಾ?